ಎಸ್ಟರ್ಡೇ ಕ್ಲಾಸಲ್ಲಿ ನಾವು ಏನೇನು ಕಲ್ತಿದ್ವಿ? ಎಸ್ ಸಿ ಒ ಅಂದರೆ ಏನು? ಓಕೆ, ಆ್ಯಂಡ್ ದೆನ್ ಎಸ್ ಸಿ ಆರ್ ಪಿ ಅಂದರೆ ಏನು? ಓಕೆ, ಎಸ್ ಸಿ ಆರ್ ಪಿ ಲೇಔಟ್ ಏನು? ರೈಟ್, ಆ್ಯಂಡ್ ಸರ್ಚ್ ಇಂಜಿನ್ ಯಾವ ರೀತಿ ವರ್ಕ್ ಆಗುತ್ತೆ, ಹೌ ಸರ್ಚ್ ಇಂಜಿನ್ ವರ್ಕ್ಸ್, ಆ್ಯಂಡ್ ದೆನ್ ಕೀಬೋರ್ಡ್ ರಿಸರ್ಚ್ ಟೈಪ್ಸ್, ರೈಟ್. ಸೊ ಕೀಬೋರ್ಡ್ ರಿಸರ್ಚ್ ಟೈಪಲ್ಲಿ ಯಾವುದಿದೆ? ಬ್ರೈನ್ ಸ್ಟ್ರಾಮಿಂಗ್ ಇದೆ. ಬ್ರೈನ್ ಸ್ಟ್ರಾಮಿಂಗ್ ಅಂತ ಅಂದರೆ ಏನು? ಸೊ ಪೀಪಲ್ ಇದನ್ನೆಲ್ಲದೂ ಕೂಡ ಸರ್ಚ್ ಮಾಡ್ತಿರಬಹುದು ಅಂತ ಅಂದ್ಕೊಂಡು ಕೆಲವು ಕೀವರ್ಡ್ಸ್ಗಳನ್ನು ನಾವು ಹುಡುಕ್ತೇವೆ. ಅಂತಂದರೆ ನಮಗೆ ಮೈಂಡಿಗೆ ಏನೆಲ್ಲ ಬರುತ್ತೋ ಅವೆಲ್ಲ ಕೀವರ್ಡ್ಸ್ಗಳನ್ನು ನಾವೇನು ಮಾಡ್ತೀವಿ, ಲಿಸ್ಟ್ ಔಟ್ ಮಾಡ್ತೀವಿ. ಅದನ್ನೇ ನಾವೇನಂತ ಕರಿತೀವಿ? ಬ್ರೈನ್ ಸ್ಟ್ರಾಮಿಂಗ್. ಅದಾದಮೇಲೆ ಗೂಗಲ್ ಸಜೆಸ್ಟ್. ಓಕೆ, ಸೊ ಗೂಗಲ್ ಸಜೆಸ್ಟ್ ಅಂತ ಅಂದರೆ ಏನು? ಗೂಗಲಲ್ಲಿ ಈ ಸಿಮಿಲರ್ ಕೀಬೋರ್ಡ್ಸ್ಗಳನ್ನು ಕೂಡ ಜನ ಸರ್ಚ್ ಮಾಡ್ತಿದ್ದಾರೆ. ಸೊ ಯು ಕ್ಯಾನ್ ಯೂಸ್ ಇಟ್ ಆನ್ ಯುವರ್ ವೆಬ್ಸೈಟ್, ಓಕೆ, ಆನ್ ಯುವರ್ ಕಂಟೆಂಟ್ ಅನ್ನೋದು ಗೂಗಲ್ ಸಜೆಸ್ಟ್. ಸೊ ಇದಂದರೆ ಏನು, ಬ್ರೈನ್ ಸ್ಟ್ರಾಮಿಂಗ್ ಅಂದರೆ ಏನು, ಎರಡೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ, ರೈಟ್. ಸೊ ಆಫ್ಟರ್ ದಟ್ ಊಬರ್ ಟೂಲ್ಸ್, ಕೀಬೋರ್ಡ್ ರಿಸರ್ಚ್ ವಿತ್ ಟೂಲ್ಸ್. ಓಕೆ, ಸಿ ಇಲ್ಲಿ ನಾವು ಕೀವರ್ಡ್ಸ್ಗಳನ್ನು ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಆ ಕೀವರ್ಡ್ಸ್ಗೆ ಕಾಂಪಿಟೇಷನ್ ಎಷ್ಟಿದೆ, ಓಕೆ, ಸರ್ಚ್ ವಾಲ್ಯೂಮ್ ಎಷ್ಟಿದೆ, ಓಕೆ. ಸೊ ಇದೆಲ್ಲದು ಕೂಡ ನಾವು ತಿಳ್ಕೋಬೇಕಾಗತ್ತೆ. ಓಕೆ, ಆ್ಯಂಡ್ ಇಫ್ ಇನ್ ಕೇಸ್ ನಮಗೆ ಕೆಲವು ಗೊತ್ತಾಗಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ಅಂತಂದರೆ ನಮಗೆ ಗೊತ್ತಿಲ್ಲದೆ ಕೆಲವು ಕೀವರ್ಡ್ಸ್ಗಳು ಮಿಸ್ ಆಗಿರ್ತವೆ. ಅವೆಲ್ಲವುದು ಕೂಡ ಇಲ್ಲಿ ಸಿಗುತ್ತೆ. ಎಲ್ಲಿ? ಕೀವರ್ಡ್ ರಿಸರ್ಚ್ ವಿತ್ ಟೂಲ್ಸ್. ಓಕೆ, ಸೊ ಇಲ್ಲಿ ಸಾಕಷ್ಟು ಟೂಲ್ಸ್ಗಳಿರ್ತವೆ. ಓಕೆ, ಊಬರ್ ಸಜೆಸ್ಟ್, RFs, ಓಕೆ, ಆ್ಯಂಡ್ ದೆನ್ ಕೀವರ್ಡ್ ರಿಸರ್ಚ್ ಅಂತ ಬರುತ್ತೆ. ಆ್ಯಸ್ ಫರ್ ನಾವು ನಾನು ಕೀವರ್ಡ್ ಪ್ಲ್ಯಾನರ್ ಏನಿರುತ್ತೆ ಅಲ್ವಾ, ಇದನ್ನು ನಾನು ಇವಾಗ ಕವರ್ ಮಾಡೋದಿಲ್ಲ, ನಾನು ಗೂಗಲ್ ಆ್ಯಡ್ಸಲ್ಲಿ ಕವರ್ ಮಾಡ್ತೀನಿ. ಬಿಕಾಸ್ ಈ ಕೀವರ್ಡ್ ಪ್ಲ್ಯಾನರ್ಗೆ ಹೋಗ್ಲಿಕ್ಕೇ ಲೆಂತಿ ಪ್ರೋಸೆಸ್ ಇದೆ. ಸೊ ಹಾಗಾಗಿ ಓಕೆ, ಆ್ಯಂಡ್ ಸೆಮ್ರಶ್, ರೈಟ್. ಸೊ ಇವೆಲ್ಲವುದು ಕೂಡ ಏನು? ಗೂಗಲ್ ಕೀವರ್ಡ್ ರಿಸರ್ಚ್ ಟೂಲ್ಸ್. ಸೊ ಫಸ್ಟ್ ವಿಲ್ ಗೋ ಫಾರ್ ಊಬರ್ ಸಜೆಸ್ಟ್. ಊಬರ್ ಸಜೆಸ್ಟ್ ಅನ್ನೋದು ಪೇಯ್ಡ್ ವರ್ಷನಲ್ಲೂ ಕೂಡ ಇದೆ, ಫ್ರೀ ವರ್ಷನಲ್ಲೂ ಕೂಡ ಇದೆ. ಸೊ ಫ್ರೀ ವರ್ಷನ್ನಲ್ಲಿ ನೀವು 3 ಕೀವರ್ಡ್ಸ್ಗಳನ್ನು ನೋಡ್ಬೋದು. ಅಂತಂದರೆ 3 ಟೈಮ್ಸ್ ನೀವು ಊಬರ್ ಸಜೆಸ್ಟನ್ನು ಪರ್ ಡೇಗೆ ನೀವು ಯೂಸ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ನೀವು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಬಟ್ ನಾನು ಪರ್ಸ್ನಲಿ ನನಗೇನು ಊಬರ್ ಸಜೆಸ್ಟ್ ಇಷ್ಟ ಆಗಲ್ಲ. ಬಟ್ ನೀವು ಯೂಸ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಯೂಸ್. ಸೊ ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗಿ, ಓಕೆ, ಊಬರ್ ಸಜೆಸ್ಟ್ ಅಂತ ಸರ್ಚ್ ಮಾಡಿ. ಊಬರ್ ಸಜೆಸ್ಟ್, ಊಬರ್ ಸಜೆಸ್ಟ್. ಸೊ ಇದು ಊಬರ್ ಸಜೆಸ್ಟ್ ಬೈ ನೀಲ್ ಪಟೇಲ್. ಸೊ ಊಬರ್ ಸಜೆಸ್ಟ್ ಮೇಲೆ ಓಪನ್ ಮಾಡಿ, ಅಂತಂದರೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೇಳುತ್ತೆ. ಸೊ ಜಸ್ಟ್ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳಿದ್ದಾವೆ. ಓಕೆ, ಸೊ ಇವೆಲ್ಲ ಏನು ಅನ್ನೋದು ನಾವು ಫ್ಯೂಚರಲ್ಲಿ ಕಲಿತೇವೆ. ಓಕೆ, ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಒಂದೊಂದೇ ಕ್ಲಾಸ್ ಆಗ್ತಾ 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 ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಕೋರ್ ಕೀವರ್ಡ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್, ಯಾವುದೋ ರೆಸಾರ್ಟ್ಸ್ ಬಗ್ಗೆ ನೀವು ಒಂದು ಬ್ಲಾಗನ್ನು ಬರೀಬೇಕು ಅಂತ ಅಂದ್ಕೊಂಡಿರ್ತೀರ, ಅಥವಾ ಕಂಟೆಂಟ್ ಅಂತ ಬರೀಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ಕೋರ್ ಕೀವರ್ಡ್ ಅನ್ನೋದು ನಿಮ್ಮಲ್ಲಿ ತಲೆಯಲ್ಲಿ ಫಸ್ಟ್ ಇರುತ್ತೆ, ರೈಟ್. ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಅಥವಾ ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್, ರೈಟ್. ಸೊ ಆ ಕೀವರ್ಡನ್ನು ಇಲ್ಲಿ ನೀವು ಮೆನ್ಷನ್ ಮಾಡಿ. ಫಾರ್ ಎಕ್ಸಾಂಪಲ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್. ಸೊ ಇಲ್ಲಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಇರುತ್ತೆ, ಇಂಗ್ಲೀಷ್ ಅಂತಾನೆ ಬಿಡಿ. ಸೊ ಆಫ್ಟರ್ ದಟ್ ಇಲ್ಲಿ ಲೊಕೇಶನ್ಸ್, ಇಫ್ ಇನ್ ಕೇಸ್ ನೀವು ಲೊಕೇಶನ್ಸ್ ಏನಾದರೂ ಸರ್ಚ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಸರ್ಚ್. ಅಂತಂದರೆ ಲೊಕೇಶನ್ ನಾರ್ಮಲಿ ಕಂಟ್ರಿ ವೈಸೇ ಇರುತ್ತೆ, ಬೇರೆದಿರೋದಿಲ್ಲ. ಇಫ್ ಇನ್ ಕೇಸ್ ನೀವು US ಕ್ಲೈಂಟ್ಸ್ ಅಥವಾ US ಬೇಸ್ಡ್ ಕಂಪ್ನೀಸ್ಗಳಿಗೆ ವರ್ಕ್ ಮಾಡ್ತೀರಾ ಅಂತಂದರೆ ನೀವು ಆ ಲೊಕೇಶನಿನ ಒಂದು ಕೀವರ್ಡ್ಸ್ಗಳನ್ನು ಅಥವಾ ಕೀವರ್ಡ್
ರಿಸರ್ಚ್ ನೀವು ಮಾಡಬೇಕಾಗುತ್ತೆ ಅಂತಂದರೆ ಕಂಟ್ರಿ ಅಲ್ಲಿದ್ದು ಕೊಡಬೇಕಾಗುತ್ತೆ. ಸೊ ದೆನ್ ಇಲ್ಲಿ ಎ ಐ ಸರ್ಚ್ ಅಂತ ಇರುತ್ತೆ, ಜಸ್ಟ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ಕೀವರ್ಡ್ ಸರ್ಚ್ ವಾಲ್ಯೂಮ್ ಎಷ್ಟಿದೆ, 90.5K ಅಂತಂದರೆ 90,000. ಓಕೆ, ಸೊ 90,000 ಪೀಪಲ್ ಏನು ಮಾಡಿದ್ದಾರೆ, ಈ ಕೀವರ್ಡನ್ನು ಸರ್ಚ್ ಮಾಡಿದ್ದಾರೆ. ಓಕೆ, ಆ್ಯಂಡ್ ದೆನ್ ಟಾಪ್ ಪೇಜಸ್ ಬ್ಯಾಕ್ ಲಿಂಕ್ ಇದೆಲ್ಲ ಆ್ಯಸ್ ಫರ್ ನಾವು ನಮಗೆ ಬೇಡ. ಸೊ ಜಸ್ಟ್ ಸ್ಕ್ರೋಲ್ ಡೌನ್. ಇಲ್ಲಿ ನೀವು ನೋಡ್ಬೋದು ಕೀವರ್ಡ್ ಐಡಿಯಾಸ್. ಇಲ್ಲಿ ನೀವು ನೋಡಿದ್ರೆ ವಾಲ್ಯೂಮ್ ಆಪ್ಷನ್ ಇದೆ. ಓಕೆ, ಆ್ಯಂಡ್ ಇಲ್ಲಿ ಎ ಐ ಪ್ರಾಂಪ್ಟ್ ಐಡಿಯಾಸ್ಗಳಿದೆ. ಅಂತಂದರೆ ನೀವು ಎ ಐ ಯೂಸ್ ಮಾಡಿಕೊಂಡು ಕಂಟೆಂಟನ್ನು ಜನ್ರೇಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಕ್ರಿಯೇಟ್. ಓಕೆ, ಅಥವಾ ರೆಸ್ಪಾನ್ಸನ್ನು ತೊಗೊಳ್ತೀರಾ ಅಂತಂದರೆ ನೀವು ರೆಸ್ಪಾನ್ಸನ್ನು ಕೂಡ ಇಲ್ಲಿ ತೊಗೋಬೋದು. ಗೆಟ್ ಎ ಐ ರೆಸ್ಪಾನ್ಸ್ ಯೂಸಸ್ 5 ಕ್ರೆಡಿಟ್ಸ್ ಅಂತಂದರೆ ಒಂದು ರೆಸ್ಪಾನ್ಸಿಗೆ 5 ಕ್ರೆಡಿಟ್ಸ್ಗಳನ್ನು ಊಬರ್ ಸಜೆಸ್ಟ್ ಅವರು ತೊಗೊಳ್ತಿದ್ದಾರೆ. ಸೊ ಇದು ಬೇಡ, ನಿಮಗೆ ಚಾಟ್ ಜಿ ಪಿ ಟಿಲೇ ವರ್ಕ್ ಮಾಡ್ತೀರಾ ಅಂತಂದರೆ ಅಲ್ಲೇ ನಾವು ಕಲೆಕ್ಟ್ ಮಾಡ್ಕೋಬೋದು. ಸೊ ಇದು ಊಬರ್ ಸಜೆಸ್ಟ್ ಇದೇನು ನಾನು ನಿಮಗೆ ರೆಕಮೆಂಡ್ ಮಾಡೋದಿಲ್ಲ. ಬಟ್ ಕೀವರ್ಡ್ಸ್ ಐಡಿಯಾಸ್ಗಳನ್ನು ನೀವು ತೊಗೋಬೋದು. ಸಿ ಇಲ್ಲಿ ಕೀವರ್ಡ್ಸ್ ಐಡಿಯಾಸ್ ಫಾರ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್. ಸಿ ಇಲ್ಲಿ ಜಸ್ಟ್ ನೀವು ಆ ಕೀವರ್ಡ್ ಮೇಲೆ ನಿಮ್ಮ ಕರ್ಸರನ್ನು ಇಟ್ಟರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಡೇ ಔಟಿಂಗ್. ಸಿ ಎಷ್ಟು ಜನ ಸರ್ಚ್ ಮಾಡ್ತಿದ್ದಾರೆ, 22,000 ಜನ. ಓಕೆ, ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಫ್ಯಾಮಿಲಿ 9.9K. ರೆಸಾರ್ಟ್ಸ್ ಇನ್ ಅರೌಂಡ್ ಬ್ಯಾಂಗ್ಳೂರ್, ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಮ್ಯಾಂಗೋ ಮಿಸ್ಟ್, resorts in Bangalore, Yelahanka, and then questions. Day out resorts in Bangalore, nature resorts in Bangalore, right? So ಈ ರೀತಿ ಆಪ್ಷನ್ಸ್ಗಳು ಇರ್ತವೆ. ಕಂಪ್ಯಾರಿಸನ್, ರೆಸಾರ್ಟ್ಸ್ ಔಟ್ಸೈಡ್ ಬ್ಯಾಂಗ್ಳೂರ್, ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ವಿತ್ ಆ್ಯಕ್ಟಿವಿಟೀಸ್, ರೈಟ್? ಸೊ ಇಲ್ಲಿ ನೀವು ನೋಡ್ಬೋದು ವ್ಯೂ 313 ಅಂತಂದರೆ 313 ರಿಸಲ್ಟ್ಸ್ಗಳಿದ್ದಾವೆ. ಯು ಕ್ಯಾನ್ ಚೆಕ್ ಅಂತಂದರೆ ಆ ಎಲ್ಲ ಕೀವರ್ಡ್ಸ್ಗಳನ್ನು ನೀವು ನೋಡ್ತೀರಾ ಅಂತಂದರೆ ಯು ಕ್ಯಾನ್ ಅಂತ ಹೇಳಿದೆ, ರೆಕಮೆಂಡೇಶನ್ಸ್ ಕೊಟ್ಟಿದೆ. ಸೊ ನೀವು ಇಫ್ ಇನ್ ಕೇಸ್ ಫ್ರೀ ವರ್ಷನ್ ಓಪನ್ ಆದರೆ ಯು ಕ್ಯಾನ್ ಯೂಸ್. ಸಿ ರೈಟ್, ಇಲ್ಲಿ ಆಪ್ಷನ್ಸ್ ಇದ್ದಾವೆ ನಮಗೆ. ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್, ಓಕೆ, ಆ್ಯಂಡ್ ದೆನ್ ಆ್ಯಸ್ ಫರ್ ನಾವು ಇದನ್ನು ಬಿಟ್ಬಿಡಿ, ಸಿ ಪಿ ಸಿ ಆ್ಯಂಡ್ ಆಲ್ ಲೀವ್ ಇಟ್. ಜಸ್ಟ್ ಇದನ್ನು ಮಾತ್ರ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಔಟಿಂಗ್, ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಫ್ಯಾಮಿಲಿ, ಇವೆಲ್ಲವೂ ಕೂಡ ಏನು ಕೀವರ್ಡ್ಸ್ಗಳೇ, ಇವೆಲ್ಲ ಏನು ಕೀವರ್ಡ್ಸ್. ಸೊ ಇವೆಲ್ಲ ಸಿ ಸಿ ಐ ಇವೆಲ್ಲ ಏನಿದಾವೆ ಇವೆಲ್ಲ ಕೀವರ್ಡ್ಸ್ಗಳ ಟೈಪ್ಸ್. ನಾನು ನೆನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೆ, ರೈಟ್? ಇನ್ಫಾರ್ಮೇಷನಲ್ ಕೀವರ್ಡ್ಸ್, ಕಮರ್ಷಿಯಲ್ ಕೀವರ್ಡ್ಸ್, ಇವೆಲ್ಲ ರೈಟ್ ಇದೇ ಇರುತ್ತೆ. ಸೊ ಇಂಟೆಂಟ್ ಬೇಸ್ಡ್ ಕೀವರ್ಡ್ಸ್ಗಳಿವು ಅಂತ ಅಂದರೆ ಹೈಲಿ ಯೂಸಬಲ್ ಕೀವರ್ಡ್ಸ್ ಅಂತ ಅಷ್ಟೆ. ಇಲ್ಲೆಲ್ಲ ನೋಡ್ಬೋದು ಅಪ್ಗ್ರೇಡ್ ಟು ಸಿ. ಇನ್ನು ರಿಮೈನಿಂಗ್ ರಿಸಲ್ಟ್ಸ್ಗಳನ್ನು ನೀವು ನೋಡಬೇಕು ಅಂತಂದರೆ ಅಪ್ಗ್ರೇಡ್ ಮಾಡ್ಕೋಬೇಕು. ಸೊ 7 ಡೇ ಫ್ರೀ ಟ್ರಯಲ್ ಇರುತ್ತೆ, ಬಟ್ ಡೆಫಿನೆಟ್ಲಿ ಅವ್ರು ನಿಮಗೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡನ್ನು ಕೊಡ್ತಾರೆ. ಸೊ ಜಸ್ಟ್ ನಿಮಗೆ ಇಷ್ಟೇ ಸಾಕು ಅಂತಂದರೆ ಇದರಲ್ಲೇ ನೀವು ತೊಗೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ಇಷ್ಟು ಕೀವರ್ಡ್ಸ್ಗಳನ್ನು ನಾನು ತೊಗೋತೀನಿ. ಓಕೆ, ಅಂತಂದರೆ ಇಲ್ಲಿ ಸರ್ಚ್ ವಾಲ್ಯೂಮ್ಸ್ಗಳನ್ನು ನೀವು ನೋಡಿ. ಆ್ಯಂಡ್ ದೆನ್ ಇಲ್ಲಿ ಎಸ್ ಸಿ ಒ ಡಿಫಿಕಲ್ಟಿ ಲೆವೆಲ್ ಇರುತ್ತೆ. ಅಂತಂದರೆ ಕೀವರ್ಡ್ಸ್ಗಳು ನಿಮಗೆ ಯಾವ ಲೆವೆಲಲ್ಲಿ ಬೇಕು. ಎಸ್ ಸಿ ಒ ಡಿಫಿಕಲ್ಟಿ ಅಂತಂದರೆ ಯು ಕ್ಯಾನ್ ಫಿಲ್ಟರ್ ಔಟ್ ಅಂತಂದರೆ ಈಸಿ, ಮೀಡಿಯಮ್ ಆ್ಯಂಡ್ ಹಾರ್ಡ್ ಇರೋದಕ್ಕೆ ಆ್ಯಸ್ ಎ ಬಿಗಿನರ್ ನಾವು ಹೋಗಲೇಬಾರ್ದು. ಓಕೆ, ಯು ಕ್ಯಾನ್ ಫಸ್ಟು ಇನಿಷಿಯಲ್ ಸ್ಟೇಜಲ್ಲಿ ಈಸಿಗೆ ಹೋಗಿ. ಅಂತಂದರೆ ಈ ರೇಂಜಲ್ಲಿ ಇದ್ದರೆ 0 to 35% ರೇಂಜಲ್ಲಿ ಇದ್ದರೆ ಯು ಕ್ಯಾನ್ ಈಸಿಲಿ ರ್ಯಾಂಕ್ ಅಂತ ಅಷ್ಟೇ. ಓಕೆ, ಸೊ ಮೀಡಿಯಮನ್ನು ಟ್ರೈ ಮಾಡ್ತೀರಾ ಅಂತಂದರೆ ಮೀಡಿಯಮನ್ನು ಕೂಡ ಟ್ರೈ ಮಾಡ್ಬೋದು. ನಾನು ಆ್ಯಸ್ ಪರ್ ನಾವು ಈಸಿಗೆ ಹೋಗ್ತೀನಿ ಅಂತಂದರೆ ನಾನು ಫಿಲ್ಟರ್ ಔಟ್ ಮಾಡ್ತಿದ್ದೀನಿ. ಸಿ ಇವೆಲ್ಲ ಕೂಡ ಇದರಲ್ಲಿ ನೀವು ಸರ್ಚ್ ಮಾಡಿದ್ರೆ ಯು ಕ್ಯಾನ್ ಲೈಕ್ ರ್ಯಾಂಕ್ ಈಸಿಲಿ ಅಂತ. ಸೊ ಆ ರೀತಿಯಾದಂಥ ಕೀವರ್ಡ್ಸ್ಗಳನ್ನು ಇಲ್ಲಿ ಕೊಟ್ಟಿದೆ. ಓಕೆ, ಅದಾದಮೇಲೆ ಯಾವ ಟೈಪ್ ಆಫ್ ಕೀವರ್ಡ್ಸ್ಗಳು ಬೇಕು. ಇಂಟೆಂಟ್ ಬೇಸ್ಡಾ, ನ್ಯಾವಿಗೇಷನಲ್ ಬೇಕಾ, ಟ್ರಾನ್ಸಾಕ್ಷನಲ್ ಬೇಕಾ, ಕಮರ್ಷಿಯಲ್ ಬೇಕಾ. ಓಕೆ, ಸೊ ಈ ರೀತಿ ಆಪ್ಷನ್ಸ್ ಇರುತ್ತೆ. ಸೊ ಇವೆಲ್ಲ ನೀವು ಯಾವಾಗ ಯೂಸ್ ಮಾಡಬೇಕಂತಂದರೆ ಎಸ್ ಸಿ ಒ ಮಾಡ್ತೀರಾ ಅಂತಂದಾಗ ಎಲ್ಲ ಕೈಂಡ್ ಆಫ್ ಕೀವರ್ಡ್ಸ್ಗಳನ್ನು ಕೂಡ ನೀವು ಯೂಸ್ ಮಾಡಬೇಕು. ಬಟ್ ಯು ಹ್ಯಾವ್ ಟು ರೈಟ್ ಡಿಫ್ರೆಂಟ್ ಬ್ಲಾಗ್ ಪೋಸ್ಟ್ ಅಂತಂದರೆ ಇನ್ಫಾರ್ಮೇಷನಲ್ ಕೀವರ್ಡ್ಸ್ಗಳನ್ನು ಆ್ಯಂಡ್ ನ್ಯಾವಿಗೇಷನಲ್ ಕೀವರ್ಡ್ಸ್ಗಳನ್ನು ನಾನು ಒಂದೇ ಕಂಟೆಂಟಲ್ಲಿ ಯೂಸ್ ಮಾಡ್ತೀನಿ. ನೋ. ಓಕೆ,
ಸೊ ಇಲ್ಲಿ ವಾಲ್ಯೂಮ್ ಇರುತ್ತೆ ಅಂತಂದರೆ ಮಂತ್ಲಿ ಸರ್ಚಸ್ ನಿಮ್ಗೆ ಎಷ್ಟಿರಬೇಕು ಅದ್ರ ಬೇಸ್ ಮೇಲೆ ಯು ಕ್ಯಾನ್ ಫಿಲ್ಟರ್ ಔಟ್ ಮಾಡ್ಬೋದು. ಇಲ್ಲಿ ನೀವು ಲೈಕ್ 1000 ಟು 10,000 ಇರೋರ್ನ ಅಥವಾ ಥೌಸಂಡ್ಸ್ ಆ ಸೂಪರ್ಸಲ್ಲಿ ಇರೋರ್ನ, ಸೊ ಯು ಕ್ಯಾನ್ ಸರ್ಚ್ ಹಿಯರ್. ಓಕೆ, 1000 to 10,000. ಸೊ ಇನಿಷಿಯಲಿ ಗೋ ಫಾರ್ 1000 ರೇಂಜಲ್ಲಿ ನೀವು ಹೋಗಿ. ಸೊ ಅವಾಗ ಏನಾಗುತ್ತೆ, ಸಿಲಿ ಕೊಡ್ತಾರೆ. ಒನ್ ಸೆಕೆಂಡ್ ಗೈಸ್, ಕ್ಯಾಸ್ಟೆಲ್ಲ ಲೆನಿನ್ LENINE. ಸೊ ಇಲ್ಲಿ ಆಪ್ಷನ್ಸ್ಗಳು ಇರ್ತವೆ. ಸೊ ನೀವು ಇವಾಗ ಕೀವರ್ಡ್ಸ್ಗಳನ್ನು ತೊಗೊಳ್ತೀರಾ. ಓಕೆ ಓಕೆ, ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ ಅಂತಂದರೆ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಓಕೆ, ಇಲ್ಲಿ ಎಕ್ಸ್ಪೋರ್ಟ್ ಆಲ್ ಟು CSV ಫೈಲ್ ಅಥವಾ ಸೆಲೆಕ್ಟೆಡ್ ಟು CSV ಫೈಲ್ ಎಕ್ಸ್ಪೋರ್ಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಎಕ್ಸ್ಪೋರ್ಟ್. ಕಾಪಿ ಮಾಡ್ತೀರಾ ಅಂತಂದರೆ ಕಾಪಿ ಮಾಡ್ಬೋದು, ಅಥವಾ ನೀವು ಕಾಪಿ ಆಲ್ ಅಂತಂದರೆ ಎಲ್ಲ ಕೀವರ್ಡ್ಸ್ಗಳನ್ನು ಕಾಪಿ ಮಾಡ್ತೀರಾ, ಅಥವಾ ಸೆಲೆಕ್ಟೆಡ್ ಕೀವರ್ಡ್ಸ್ಗಳನ್ನು ಮಾಡ್ತೀರಾ ಅಂತಂದರೆ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ, ಆ ಕೀವರ್ಡ್ಸ್ಗಳನ್ನು ನೀವು ಮಾಡ್ತೀರಾ ಅನ್ನೋದಿರುತ್ತೆ. ಕಾಪಿ ಸೆಲೆಕ್ಟೆಡ್ ಅಂತಂದರೆ ಸಿಲಿ ಅಪ್ಗ್ರೇಡ್ ಲೆವೆಲಲ್ಲಿ ಇರುತ್ತೆ. ಕಾಪಿ ಆಲ್ ಅಂತ ಅಂದರೂ ಕೂಡ ಸಿ ಅಪ್ಗ್ರೇಡ್ ಲೆವೆಲ್. ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ, ಸಿ ಅಪ್ಗ್ರೇಡ್ ಲೆವೆಲ್ ಅಂತಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಬರ್ತಿಲ್ಲ ಈ ಯಾವ ಆಪ್ಷನ್ಸುಗಳು ಕೂಡ ಬರ್ತಿಲ್ಲ. ಬಟ್ ನೀವು ಇಲ್ಲಿ ಏನು ಮಾಡ್ಬೋದು, ಈ ಕೀವರ್ಡ್ಸ್ಗಳನ್ನು ಕಾಪಿ ಮಾಡಿಬಿಟ್ಟು ನಾನು ಆಗಲೇ ಹೇಳಿದ್ದೀನಿ, ಆಗ್ಲೇ ಹೇಳಿದ್ದೀನಿ ಅಂತಂದರೆ ನಿನ್ನೆ ಕೂಡ ನಾನು ಹೇಳಿದೆ, ಒಂದು ಎಕ್ಸೆಲ್ ಶೀಟನ್ನು ನೀವು ತಯಾರಿಸ್ಬೇಕು. ಅದರಲ್ಲಿ ನೀವು ಕೀವರ್ಡ್ಸ್ಗಳನ್ನು ಮೆನ್ಷನ್ ಮಾಡಬೇಕು. ಯಾವ್ಯಾವ ಕೀವರ್ಡ್ಸ್ಗಳನ್ನು ಮೆನ್ಷನ್ ಮಾಡಬೇಕು, ಕಾಂಪಿಟೇಷನ್ ಲೋ ಇರೋರು ಆ್ಯಂಡ್ ಇಂಟೆಂಟ್ ಚೆನ್ನಾಗಿರೋ ಕೀವರ್ಡ್ಸ್ಗಳು, ಓಕೆ, ವಾಲ್ಯೂಮ್ ಮೀಡಿಯಮ್ ಆಗಿರೋವು. ಸೊ ಬೇಸಿಕಲಿ ಯಾವ ಬೆಸ್ಟ್ ಕೀವರ್ಡ್ಸ್ಗಳಂತ ಇರ್ತವೆ ಅಲ್ವಾ, ಆ್ಯಂಡ್ ಆ ಕೀವರ್ಡ್ಸ್ಗಳನ್ನೆಲ್ಲ ನೀವೇನು ಮಾಡಬೇಕು, ಒಂದು ಲೀಸ್ಟ್ ಮಾಡ್ಕೋಬೇಕು. ಸೊ ಆ ಎಲ್ಲ ಕೀವರ್ಡ್ಸ್ಗಳನ್ನು ಕಂಬೈನ್ ಮಾಡಿಬಿಟ್ಟು ನೀವು ಕಂಟೆಂಟನ್ನು ಬರೀತಾ ಹೋಗಬೇಕು. ಇದನ್ನೇ ನಾವು ಕೀವರ್ಡ್ ರಿಸರ್ಚ್ ಅಂತ ಹೇಳೋದು. ಸೊ ಇಲ್ಲಿ ಆಪ್ಷನ್ ನಮಗೆ ಬೇರೆ ಬೇರೆ ಆಪ್ಷನ್ಸ್ಗಳಿದ್ದಾವೆ. ಸಿ ಇಲ್ಲಿ ರಿಸಲ್ಟ್ಸ್ ಅಂತಂದರೆ ಈ ಕೀವರ್ಡ್ಸ್ಗಳಿಗೆ ಆ್ಯಸ್ ಫರ್ ನಾವು ಗೂಗಲಲ್ಲಿ ಎಷ್ಟು ರಿಸಲ್ಟ್ಸ್ಗಳಿದ್ದಾವೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬರುತ್ತೆ. ಸೊ ಲೋಡಿಂಗ್ ಆಗ್ತಿದೆ. ಸೊ ಆ್ಯಕ್ಚುಲಿ ಊಬರ್ ಸಜೆಸ್ಟ್ ತುಂಬ ಚೇಂಜ್ ಆಗಿದೆ. ಇನಿಷಿಯಲ್ ಸ್ಟೇಜಲ್ಲಿ ಜಸ್ಟ್ ಸಜೆಷನ್ ಕೊಡೋದು, ಬಟ್ ಇವಾಗ ಇಂಡೆಪ್ತ್ ಆಗಿ ಕೊಡ್ತಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಗೂಗಲ್ ಸರ್ಚ್ ರಿಸಲ್ಟ್ಸ್ ಆ ಪರ್ಟಿಕ್ಯುಲರ್ ವೆಬ್ಸೈಟ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದೆ. ಬ್ಯಾಕ್ ಲಿಂಕ್ಸ್ಗಳು ಎಷ್ಟಿದ್ದಾವೆ, ವಿಸಿಟ್ಸ್ ಎಷ್ಟಾಗ್ತಿದ್ದಾವೆ, ಅಥಾರಿಟಿ ಎಷ್ಟಿದೆ, ಶೇರ್ಸ್ ಎಷ್ಟಿದೆ. ಓಕೆ, ಸೊ ಈ ಆಪ್ಷನ್ಸ್ಗಳು ಇಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಇವೆಲ್ಲ ಏನು, ಈ ಪರ್ಟಿಕ್ಯುಲರ್ ಕೀವರ್ಡ್ಸ್ಗಳಿಗೆ ರ್ಯಾಂಕ್ ಆಗ್ತಿರೋ ಅಂಥ ವೆಬ್ಸೈಟ್ಸ್ಗಳು, ವೆಬ್ ಪೇಜಸ್. ಓಕೆ, ಸೊ ಇದನ್ನು ನೋಡ್ತೀರಾ ಅಂತಂದರೆ ನೀವು ನೋಡ್ಬೋದು. ಅಂತಂದರೆ ಇದು ಕೈಂಡ್ ಆಫ್ ಕಾಂಪಿಟೇಟಿವ್ ರಿಸರ್ಚ್ ಅಂಡರಲ್ಲೂ ಬರುತ್ತೆ. ಓಕೆ, ಅದಾದಮೇಲೆ ಆ್ಯಡ್ ಟು. ಸೊ ಇಫ್ ಇನ್ ಕೇಸ್ ನೀವು ಕೀವರ್ಡ್ ಲೀಸ್ಟನ್ನು ತಯಾರಿಸ್ತಿದ್ದೀರಾ ಅಂತಂದರೆ ಈ ಎಲ್ಲ ಕೀವರ್ಡ್ಸ್ಗಳನ್ನು ನೀವೇನು ಮಾಡಬೇಕಾಗುತ್ತೆ, ಆ್ಯಡ್ ಟು ಕೀವರ್ಡ್ ಲಿಸ್ಟಿಗೆ ಹಾಕಬೇಕಾಗುತ್ತೆ. ಬಟ್ ಇಲ್ಲಿ ಮ್ಯಾನ್ಯುಯಲ್ ಆಗಿ ಹಾಕಬೇಕಾಗುತ್ತೆ ಅಂತಂದರೆ ಒಂದೊಂದೇ ಹಾಕಬೇಕಾಗುತ್ತೆ. ಸಿ ಲಿಸ್ಟನ್ನು ನೀವೇನು ಮಾಡಬೇಕಾಗುತ್ತೆ, ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಆರ್ ಎಲ್ಸ್ ಜಸ್ಟ್ ಇವನ್ನೆಲ್ಲ ಕಾಪಿ ಮಾಡಿಬಿಟ್ಟು ನೀವು ಎಕ್ಸೆಲ್ ಶೀಟ್ಗೆ ಹಾಕ್ಕೊತೀರಾ ಅಂತಂದರೆ ಎಸ್, ಎಕ್ಸೆಲ್ ಶೀಟಿಗೆ ಕೂಡ ನೀವು ಹಾಕೋಬೋದು. ಓಕೆ, ಸೊ ಇಲ್ಲಿ ಆಪ್ಷನ್ಸ್ ಇರುತ್ತೆ, ಇಲ್ಲೆಲ್ಲ ನೋಡ್ಬೋದು. ಇವೆಲ್ಲ ಇಂಟೆಂಟ್ ಬೇಸ್ಡ್ ಕೀವರ್ಡ್ಸ್ಗಳು. ಓಕೆ, ಆ್ಯಂಡ್ ನೆಕ್ಸ್ಟ್ ಪೇಜಿಗೆ ಹೋಗ್ತೀರಾ ಅಂತಂದರೆ ಯು ಕ್ಯಾನ್ ಗೋ ಫಾರ್ ನೆಕ್ಸ್ಟ್ ಪೇಜ್ ಆಲ್ಸೋ. ಬಟ್ ಇಲ್ಲೆಲ್ಲೂ ನೀವು ನೋಡಿದ್ರೆ ಎಲ್ಲೂ ನಮಗೆ ರಿಸಲ್ಟ್ಸ್ಗಳು ಕಾಣ್ತಿರೋದಿಲ್ಲ. ಏನಕ್ಕೆ, ವಿ ಹ್ಯಾವ್ ಟು ಗೋ ಫಾರ್ ಪ್ರೋ ವರ್ಷನ್, ರೈಟ್. ಸೊ ಇಲ್ಲಿ ಫಸ್ಟು 10 ರಿಸಲ್ಟ್ಸ್ ಅಥವಾ 20 ರಿಸಲ್ಟ್ಸ್ಗಳನ್ನು ಮಾತ್ರ ಫ್ರೀ ಆಫ್ ಕಾಸ್ಟಲ್ಲಿ ಊಬರ್ ಸಜೆಸ್ಟ್ ಕೊಡ್ತಿದೆ. ಓಕೆ, ಸೊ ರಿಲೇಟೆಡ್ ಕೀವರ್ಡ್ಸ್ಗಳನ್ನು ನೀವು ನೋಡ್ತೀರಾ ಅಂತಂದರೆ ರಿಲೇಟೆಡ್ ಕೀವರ್ಡ್ಸ್ಗಳನ್ನು ನೀವು ನೋಡ್ಬೋದು. ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ರಿಲೇಟೆಡ್ ಕೀವರ್ಡ್ಸ್ಗಳು ಯಾವಿದ್ದಾವೆ ಆ್ಯಂಡ್ ಅದ್ರ ಸರ್ಚ್ ವಾಲ್ಯೂಮ್ಸ್ ಎಷ್ಟಿದೆ.
ಸರ್ಚ್ ವಾಲ್ಯೂಮ್ಸ್ ನಥಿಂಗ್ ಬಟ್ ಆ್ಯಂಡ್ ಆವ್ರೇಜ್ ಆಗಿ ಒಂದು ತಿಂಗಳಿಗೆ, ಓಕೆ, ಆ ಪರ್ಟಿಕ್ಯುಲರ್ ಕೀವರ್ಡ್ಸ್ಗಳಿಗೆ ಎಷ್ಟು ಸರ್ಚಸ್ ಬರ್ತಿದ್ದಾವೆ ಅನ್ನೋದೇ ವಾಲ್ಯೂಮ್, ಸರ್ಚ್ ವಾಲ್ಯೂಮ್. ಸಿ, ವಾಲ್ಯೂಮ್ ಇಸ್ ದ ನಂಬರ್ ಆಫ್ ಸರ್ಚಸ್ this particular keyword has during a month. Okay, so intent, search intent or user intent refers to the purpose behind a user search query. ಅಂತಂದರೆ ಆ ಕೀವರ್ಡ್ಸನ್ನು ಏನನ್ನ ತಲೆಯಲ್ಲಿ ಇಟ್ಕೊಂಡು ಅವರು ಸರ್ಚ್ ಮಾಡ್ತಿದ್ದಾರೆ ಅನ್ನೋದು ಏನು, ಈ ಒಂದು ಇಂಟೆಂಟ್. ಕ್ಲಿಯರ್? ಆಸ್ ಫರ್ ನಾವ್ ಏನಾದರೂ ಡೌಟ್ಸ್ ಇದೆಯಾ? ಡೌಟ್ಸ್ ಇದ್ದರೆ ಮೇಕ್ ಶೋರ್ ಚಾಟ್ ಬಾಕ್ಸಲ್ಲಿ ಎಂಟ್ರಿ ಮಾಡಿ ಬಿಟ್ಬಿಡಿ, ನಾನು ಕ್ಲಿಯರ್ ಮಾಡ್ತೀನಿ ನಿಮಗೆ. ಓಕೆ, ಅಥವಾ ಕ್ಲಾಸ್ ಎಂಡಲ್ಲಿ ಕೇಳ್ತೀರಾ ಅಂತಂದರೆ ನೀವು ಕೇಳ್ಬೋದು, ಅಥವಾ ಇನ್ ಬಿಟ್ವೀನಲ್ಲೇ ಕೇಳ್ತೀರಾ ಅಂತಂದರೆ ಜಸ್ಟ್ ಚಾಟಲ್ಲಿ ಮೆನ್ಷನ್ ಮಾಡಿಬಿಡಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಅವಾಗ. ಓಕೆ, ಸೊ ಇವಾಗ ಇಲ್ಲಿವರೆಗೂ ಏನಾದರೂ ಡೌಟ್ ಇದೆಯಾ? ಎನಿ ಡೌಟ್ಸ್? ಮೆನ್ಷನ್ ಮಾಡಿ ಬೇಗ. ಸೊ ಇದು ಊಬರ್ ಸಜೆಸ್ಟ್. ಓಕೆ, ಸೊ ಕ್ವೆಶನ್ಸ್ ರಿಲೇಟೆಡ್ ಕೀವರ್ಡ್ಸ್ಗಳನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಡೇ ಔಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್, ರೈಟ್, 3 ಸ್ಟಾರ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್, ಹೌ ಟು ಬುಕ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಕೀವರ್ಡ್ ಇದೆ, ಹೌ ಟು ಬುಕ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್, ರೈಟ್. ಸೊ ಇವಾಗ ನಿಮ್ಮದು ಸಮ್ XYZ ರೆಸಾರ್ಟ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಆವಾಗ ಹೌ ಟು ಬುಕ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ಗೆ ನೀವು ಟಾರ್ಗೆಟ್ ಮಾಡ್ಬೋದಾ, ಅಥವಾ ನಿಮ್ಮ ಕೀವರ್ಡ್ ನೀವು ನಿಮ್ಮ ಕಂಟೆಂಟನ್ನು ಬರಿಬೋದು, ಬಟ್ ವೇಸ್ಟ್. ಸೊ ಇಲ್ಲಿ ಕ್ಲಿಯರ್ ಆಗಿದೆ ಹೌ ಟು ಅಂತ ಅಂದರೆ ಅವರಿಗೆ ರೆಸಾರ್ಟ್ಸನ್ನು ಬುಕ್ ಮಾಡ್ಲಿಕ್ಕೆ ಒಂದು ಮೆಥಡ್ ಬೇಕು, ಅವ್ರಿಗೆ ಆ ಮೆಥಡ್ ಗೊತ್ತಿಲ್ಲ. ಓಕೆ, ಸೊ ನೀವು ಬರಿಬೋದು ಅಂತ, ಬಟ್ ಬರೆದಾಗ ನೀವೇನು ಮಾಡಬೇಕು, ಫಾರ್ ಎಕ್ಸಾಂಪಲ್ ನೀವು ಬೇರೆ ಸೈಟ್ಸ್ಗಳಿಗೆ ಕೂಡ ನೀವು ರೀಡೈರೆಕ್ಟ್ ಮಾಡಬೇಕಾಗುತ್ತೆ. ಅದನ್ನು ನಾನು ಆನ್ ಪೇಜ್ SEO ಅಲ್ಲಿ ಹೇಳ್ತೀನಿ ನಿಮಗೆ. ಬಟ್ ಎಲ್ಲ ಕೀವರ್ಡ್ಸ್ಗಳಿಗೂ ಕೂಡ ನೀವು ಏನು ಮಾಡಬೇಕಾಗುತ್ತೆ, ಕಂಟೆಂಟನ್ನು ಬರೀಬೇಕಾಗುತ್ತೆ. ಅಂತಂದರೆ ಎಲ್ಲ ಕೀವರ್ಡ್ಗೂ ಅಂದರೆ ಪ್ರತಿಯೊಂದು ಕೀವರ್ಡ್ಗೂ ಅಂತಲ್ಲ, ಒಂದು 5 to 6 ಕೀವರ್ಡ್ಸನ್ನು ಸೇರಿಸ್ಕೊಂಡು ನೀವು ಒಂದು ಕಂಟೆಂಟನ್ನು ಬರಿಬೇಕು. ಸೊ ಅದು ಹೆಂಗೆ ಅನ್ನೋದನ್ನು ನಾನು ನಿಮಗೆ ಡೆಫಿನೆಟ್ಲಿ ಹೇಳ್ತೀನಿ. ಓಕೆ, ಸೊ ನಾವು ಇಷ್ಟು ರೆಸಾರ್ಟ್ಸ್ಗಳಿದ್ದಾವೆ. ಓಕೆ, ಸೊ ಇದು ಊಬರ್ ಸಜೆಸ್ಟ್. ಆ್ಯಡ್ ಪ್ರಾಜೆಕ್ಟ್ ಅಂತ ಅಂದರೆ ಇಫ್ ಇನ್ ಕೇಸ್ ನಿಮ್ದು ಏನಾದರೂ ಪ್ರಾಜೆಕ್ಟ್ ಇದ್ದು ನಿಮ್ಮ ಒಂದು ವೆಬ್ಸೈಟ್ ಇದ್ದರೆ ನೀವು ಅದನ್ನು ಹಾಕ್ಬೋದು. ಇದನ್ನು ನಾವು ಸೈಟ್ ಆಡಿಟಲ್ಲಿ ನೋಡ್ತೀವಿ. ಆ್ಯಸ್ ಪರ್ ನಾವು ಜಸ್ಟ್ ಇಗ್ನೋರ್ ಇಟ್. ಓಕೆ, ಆ್ಯಂಡ್ ಸೊ ಇಲ್ಲೆಲ್ಲ ಆಪ್ಷನ್ಸ್ ಇದ್ದಾವೆ. ಕಾಂಪಿಟೇಟರ್ ರಿಸರ್ಚ್, ನಿಮ್ಮ ಕಾಂಪಿಟೇಟಿವ್ ರಿಸರ್ಚನ್ನು ನೀವು ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಡೂ ಇಟ್. ಇದನ್ನು ನಾವು ಫ್ಯೂಚರಲ್ಲಿ ಕಲಿತೀವಿ. ಓಕೆ, ಸೊ ಇದೇನು ಫಸ್ಟ್ ಟೂಲ್, ಯಾವುದು? ಊಬರ್ ಸಜೆಸ್ಟ್, ರೈಟ್. ಸೊ ನೆಕ್ಸ್ಟ್ ಟೂಲ್ ಇದೆ, ಆ ಟೂಲ್ ಹೆಸರು ಅರೆಫ್ಸ್. ಬಟ್ ನಾನು ಬ್ಲೈಂಡಾಗಿ ಫಾಲೋ ಆಗಿ ಅಂತ ಹೇಳಲ್ಲ, ಬಟ್ ಈ ರಿಸಲ್ಟ್ ಎಲ್ಲ ಅಕ್ಯುರೇಟ್ ಆಗಿರುತ್ತಾ? ಮೈಟ್ ಬಿ ಇರಲ್ಲ, ಬಟ್ ನಮಗೊಂದು ಐಡಿಯಾ ಅನ್ನೋದು ಸಿಗುತ್ತೆ. ಓಕೆ, ಸೊ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ RFCಗೆ ಬಂದಿದ್ದೇವೆ. RFCಗೆ ಬಂದಾಗ ಅಗೇನ್ ನೀವು ಇಲ್ಲಿ ಏನು ಮಾಡಬೇಕಾಗತ್ತೆ, ಸೈನ್ ಅಪ್ ಆಗಬೇಕಾಗುತ್ತೆ ನಿಮ್ಮ ಇಮೇಲ್ ID, ಪಾಸ್ವರ್ಡನ್ನು ಕೊಟ್ಟು. ಓಕೆ, ಸೈನ್ ಅಪ್ ಆದಮೇಲೆ ಇಲ್ಲಿ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಫ್ರೀ ವರ್ಷನ್ ಇತ್ತು, ಬಟ್ ಇವಾಗ ಲೆಟ್ಸ್ ಚೆಕ್ ಸಮ್ ಕೀವರ್ಡ್. ಸೊ ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಓಕೆ, ಬೆಸ್ಟ್ ರೆಸಾರ್ಟ್ಸ್ ಇನ್ ಇಟ್ಸ್ ನಾಟ್ ವರ್ಕ್ ಆಗ್ತಾ ಇಲ್ಲ, ಬಟ್ ಪೇಜಿಗೆ ಹೋಗ್ತಿದೆ. ಜಸ್ಟ್ ಲೀವ್ ಇಟ್. ಸೊ ಜಸ್ಟ್ ಸರ್ಚ್ ಮಾಡಿ ಬೆಸ್ಟ್ ಕೀವರ್ಡ್ ರಿಸರ್ಚ್
ಟೂಲ್ಸ್ ಫ್ರೀ ಅಂತ ಮೆನ್ಷನ್ ಮಾಡಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಬರೋದೇ ಕೀವರ್ಡ್ ಗೂಗಲ್ ಕೀವರ್ಡ್ ಪ್ಲಾನರ್. ಬಟ್ ಈ ಆ್ಯಸ್ ಫರ್ ನಾವು ಜಸ್ಟ್ ಇಗ್ನೋರ್ ಇಟ್. ಬಟ್ ಇದು ತುಂಬ ಚೆನ್ನಾಗಿದೆ. ಬಟ್ ನಾನು ಇವಾಗ ನಿಮಗೆ ಹೇಳ್ಕೊಡ್ಲಿಕ್ಕೆ ಹೋದರೆ ನಿಮಗೆ ಕಂಪ್ಲೀಟ್ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಟಾಪಿಕನ್ನು ನಾನು ಇವಾಗ ಸ್ಕಿಪ್ ಮಾಡ್ತೀನಿ. ನಾನು ಇದನ್ನು ಗೂಗಲ್ ಆ್ಯಡ್ಸ್ ಕ್ಲಾಸಲ್ಲಿ ಕವರ್ ಮಾಡ್ತೀನಿ. ಬಿಕಾಸ್ ಈ ಒಂದೇ ಟೂಲ್ ಮೇಲೆ ಒಂದು ಕ್ಲಾಸ್ ಇರುತ್ತೆ. ಸೊ ಹಾಗಾಗಿ ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು ಕೀವರ್ಡ್ ಟೂಲ್ ಅಂತ ಇದೆ, ಮೋಸ್ ಅಂತ ಇದೆ. ಸೊ ಮೋಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬಟ್ ಇದು ಕೂಡ ಲಿಮಿಟೇಷನ್ಸ್ ಮೇಲೇ ವರ್ಕ್ ಆಗುತ್ತೆ, ರೈಟ್? ಸೊ ದೆನ್ ಯಾ ಕನ್ಸೆಂಟ್ ಸಿ ಎಂಟರ್ ಯುವರ್ ಕೀವರ್ಡ್. ನಿಮ್ಮ ಕೀವರ್ಡನ್ನು ನೀವು ಮೆನ್ಷನ್ ಮಾಡಿ. ಸೊ ನಾನು ಹೇಳಿದ್ದೀನಿ ರೈಟ್, ಕೋರ್ ಕೀವರ್ಡ್ ಅನ್ನೋದು ಒಂದಿರುತ್ತೆ, ಅದನ್ನು ತಗೊಳ್ಳಿ. ರೈಟ್? ಸೊ ದೆನ್ ಸೆಲೆಕ್ಟ್ ಲೊಕೇಶನ್ಸ್. ಸೊ ಅಗೇನ್ ಲೊಕೇಶನ್ಸ್ ಅನ್ನೋದು ಯಾವುದ್ರ ಬೇಸ್ ಮೇಲೆ ಹೋಗುತ್ತೆ, ನೀವು ಯಾವ ಕಂಟ್ರಿಯ ವೆಬ್ಸೈಟಿಗೆ ವರ್ಕ್ ಮಾಡ್ತಿದ್ದೀರಾ ಅನ್ನೋದು. ಸೊ ದೆನ್ ಫೈಂಡ್. ಸಿ ಇಲ್ಲಿ ಆಪ್ಷನ್ ಇದೆ ಲಿಮಿಟ್ 3 ಸರ್ಚಸ್ ಡೇ ಅಂತಂದರೆ ನೀವು 3 ಕೀವರ್ಡ್ಗಳನ್ನು ಅಷ್ಟೇ ನೀವು ನೋಡ್ಬೋದು, ಅದ್ರ ಮೇಲೆ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ. ಸಿ ಇಲ್ಲಿ ಕೀವರ್ಡ್ ಮಂತ್ಲಿ ವಾಲ್ಯೂಮ್ ಎಷ್ಟಿದೆ, ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಕಪಲ್ಸ್. ಸಿ ಇಲ್ಲಿ ನೀವು ನೋಡಿದ್ರೆ 10, 0 ಆ್ಯಂಡ್ ಈ ರೀತಿ ತೋರಿಸುತ್ತೆ. ಓಕೆ, ಬಟ್ ಇದೇ ಕೀವರ್ಡನ್ನು ನಾನು ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಕಪಲ್ ಅನ್ನೋದನ್ನೇ ನಾನು ತೆಗೆದುಬಿಟ್ಟು ಊಬರ್ ಸಜೆಸ್ಟಲ್ಲಿ ಹಾಕ್ತೀನಿ. ಓಕೆ, ಸೊ ಲೆಟ್ಸ್ ಚೆಕ್ ಅಲ್ಲಿ ಸರ್ಚ್ ವಾಲ್ಯೂಮ್ ಎಷ್ಟು ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ಕಂಟಿನ್ಯೂ ವಿತ್ ಗೂಗಲ್. ಸೊ ಲೆಟ್ ಮೀ continue. ಯಾ, ಇಲ್ಲಿ ನೀವು ನೋಡ್ಬೋದು ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್, ರೆಸಾರ್ಟ್ಸ್ ಇನ್, ಸೊ ಲೆಟ್ಸ್ ಫಾರ್ ಕಪಲ್. ಸಿ ಇಲ್ಲಿ ನೀವು ನೋಡ್ಬೋದು ಡೈಲಿ ಸರ್ಚಸ್ ಇಲ್ಲೂ ಕೂಡ 3 ಅವೈಲೇಬಲ್ ಆಗಿರೋದು, 3 ಸರ್ಚಸ್, ಫ್ರೀ ಡೈಲಿ ಸರ್ಚಸ್ ಅಂತಂದರೆ ಒಂದು ದಿನದಲ್ಲಿ ನೀವು 3 ಕೀವರ್ಡ್ಸ್ಗಳ ಒಂದು ಸರ್ಚ್ ಮಾಡ್ಬೋದು ಅಷ್ಟೇ. ಸಿ ಇಲ್ಲಿ ನೀವು ನೋಡ್ಬೋದು ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಕಪಲ್ಸ್. ಇಲ್ಲಿ ನೀವು ನೋಡಿದ್ರೆ ವಾಲ್ಯೂಮ್ ಎಷ್ಟಿದೆ, 9.9K ಇದೆ ಅಂತಂದರೆ 10,000 ಜನ ನಿಯರ್ಲಿ. ಬಟ್ ಇಲ್ಲಿ ನೀವು ನೋಡಿದ್ರೆ 10 ಅಂತ ತೋರಿಸ್ತಿದೆ. ಓಕೆ, ಇದರಲ್ಲಿ ಯಾವುದನ್ನು ಫಾಲೋ ಮಾಡಬೇಕು ನಾವು? ಸಿ ಇದು ಏನಿದೆ ಊಬರ್ ಸಜೆಸ್ಟ್ ಅನ್ನೋದು SEOಗೋಸ್ಕರನೇ ಇರೋದು. ಓಕೆ, ಸೊ ಮೋಸ್ ಅನ್ನೋದು ಕೂಡ ಇಟ್ಸ್ ನಾಟ್ ಎ ಬ್ಯಾಡ್ ವೆಬ್ಸೈಟ್ ಆರ್ ಬ್ಯಾಡ್ ಟೂಲ್. ಬಟ್ ಮೈಟ್ ಬಿ ನಾವು ಫ್ರೀ ವರ್ಷನನ್ನು ಯೂಸ್ ಮಾಡ್ತಿರೋದಕ್ಕೋಸ್ಕರ ಈ ರೀತಿ ಬರ್ಬೋದು. ಓಕೆ, ಬಟ್ ನಿಮಗೆ ಗುಡ್ ಕೀವರ್ಡ್ಸ್ ಯಾವಿದೆ ಅನ್ನೋದು ಅನಿಸುತ್ತೆ ಅಲ್ವಾ, ಅವೆಲ್ಲದನ್ನು ನೀವು ನಿಮ್ಮ ಕಂಟೆಂಟ್ಗೆ ಆರಾಮ್ಸೆ ಯೂಸ್ ಮಾಡ್ಕೋಬಹುದು. ಓಕೆ, ಬಿಕಾಸ್ ನೆನ್ಪಿಟ್ಕೊಳ್ಳಿ SEO ಅನ್ನೋದು ಫ್ರೀ ಮೆಥಡ್. ಸೊ SEO ಅನ್ನೋದು ಇವತ್ತು ನೀವು ನಿಮ್ಮ ಸೈಟಿಗೆ ವರ್ಕ್ ಮಾಡ್ತೀರಾ, ದ ನೆಕ್ಸ್ಟ್ ಡೇನೇ ನಿಮ್ಮ ಸೈಟ್ ಗೂಗಲಲ್ಲಿ ಬರೋದಿಲ್ಲ. ಇಟ್ ಟೇಕ್ಸ್ ಟೈಮ್ಸ್ 3 ಮಂತ್ಸ್ ಆಗ್ಬೋದು, 4 ಮಂತ್ಸ್ ಆಗ್ಬೋದು, 1 ವರ್ಷ ಕೂಡ ಆಗ್ಬೋದು, ಅಥವಾ 15 ಡೇಸಿಗೆ ಬರ್ಬೋದು. ಏನರ ಮೇಲಿರೋದು ನಿಮ್ಮ ಕೀವರ್ಡ್ಸ್ಗೆ ಎಷ್ಟು ಕಾಂಪಿಟೇಷನ್ ಇದೆ ಅದ್ರ ಬೇಸ್ ಮೇಲೆ ನಿಮ್ಮ ರಿಸಲ್ಟ್ ಅನ್ನೋದು ಇರುತ್ತೆ. ಇನ್ನೊಂದು ನೀವು ಎಷ್ಟು ಚೆನ್ನಾಗಿ ಕಂಟೆಂಟ್ ಬರೆದಿರ್ತೀರ, ಎಷ್ಟು ಚೆನ್ನಾಗಿ ನಿಮ್ಮ ವೆಬ್ಸೈಟನ್ನು ನೀವು ಆಪ್ಟಿಮೈಸ್ ಮಾಡಿರ್ತೀರ, ಇದೆಲ್ಲದನ್ನು ಸೇರಿಸಿ ನಿಮ್ಮ ರಿಸಲ್ಟ್ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಕೀವರ್ಡ್ಸ್ಗಳನ್ನು ಅನ್ನೋದು ನೀವು ತಗೋಬೋದು ಆರಾಮ್ಸೆ, ರೈಟ್? ಸೊ ಮೋಸ್ ಆಯಿತು. ಆ್ಯಂಡ್ ದೆನ್ ಇನ್ನೊಂದು ಆಪ್ಷನ್ ಇದೆ ಸೆಮ್ರಶ್. ಇದಂತೂ SEOಗೋಸ್ಕರನೇ ಇರೋ ಅಂಥ ಒಂದು ಟೂಲ್ ಸೆಮ್ರಶ್. ಇದು ಕೂಡ ಫ್ರೀ ವರ್ಷನಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ ಕೀವರ್ಡ್ ರಿಸರ್ಚ್ ಅಂತಲೇ ಕೊಡ್ತೀನಿ ನಾನು, ಸೆಮ್ರಶ್. ಓಕೆ, ಸೊ ಅಗೇನ್ ಇಲ್ಲೂ ಕೂಡ ನೀವೇನು ಮಾಡಬೇಕಾಗುತ್ತೆ,
ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಟ್ರೈ ಫ್ರೀ ಫಾರ್ 7 days. ಲೆಟ್ಸ್ ಚೆಕ್. Password. So let me continue with Google. ಸೊ ಇಲ್ಲಿ ಕೇಳುತ್ತೆ ವಾಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ಯುವರ್ ರೋಲ್ ಅಂತಂದರೆ ನಿಮ್ಮ ರೋಲ್ ಏನು. ಬಿಸ್ನೆಸ್ ಓನರ್, ಎಂಟರ್ಪ್ರೈಸ್ ಕನ್ಸಲ್ಟೆಂಟ್, ಎಕ್ಸಿಕ್ಯೂಟಿವ್ ಮ್ಯಾನೇಜರ್, ಟೀಮ್ ಮೆಂಬರ್, ಸ್ಪೆಷಲಿಸ್ಟ್, ಸ್ಟೂಡೆಂಟ್, ಇಂಟರ್ನ್. ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಆ್ಯಸ್ ಫರ್ ನೌ. ವಾಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಡಿಜಿಟಲ್ ಮಾರ್ಕೆಟಿಂಗ್? ಐ ನೀಡ್ ಗೈಡೆನ್ಸ್ ಫಾರ್ ಮಾರ್ಕೆಟಿಂಗ್ ಟಾಸ್ಕ್. ಐ ಕ್ಯಾನ್ ವರ್ಕ್ ಇಂಡಿಪೆಂಡೆಂಟ್ಲಿ. ಸೊ ಇಲ್ಲಿ ಆಪ್ಷನ್ ಇರುತ್ತೆ ನಿಮಗೆ. ಯಾವುದೂ ಶೋರ್ ಇಲ್ಲ ಅಂತಂದರೆ ಜಸ್ಟ್ ನಾಟ್ ಶೋರ್ ಎಟ್ ಅಂತ ಕ್ಲಿಕ್ ಮಾಡಿ. ಬಟ್ ಇದೇನಪ್ಪ ಅಂತಂದರೆ ಇದೆಲ್ಲದಕ್ಕೂ ನೀವು ಕರೆಕ್ಟಾಗಿ ಆನ್ಸರ್ ಮಾಡಬೇಕಾ? ನೋ, ಇದು ನಿಮ್ಮನ್ನು ಅನಲೈಸ್ ಮಾಡಲಿಕ್ಕೋಸ್ಕರ ಆ್ಯಂಡ್ ಅದೇನಾದರೂ ಬೆಟರಾಗಿ ಚೇಂಜ್ ಮಾಡ್ಕೋಬೇಕಾ ಅನ್ನೋದಕ್ಕೋಸ್ಕರ ಈ ಕ್ವಶನ್ಸ್ಗಳು ಇರ್ತವೆ. ವಾಟ್ ಆರ್ ಯುವರ್ ಮೇನ್ ಮಾರ್ಕೆಟಿಂಗ್ ಫೋಕಸ್? ನಿಮ್ಮ ಮಾರ್ಕೆಟಿಂಗ್ ಫೋಕಸ್ ಏನು? ಲೋಕಲ್ ಮಾರ್ಕೆಟಿಂಗಾ, AI ವಿಸಿಬಿಲಿಟಿನಾ, ಪೇಯ್ಡ್ ಆ್ಯಡ್ಸ್ ಮ್ಯಾನೇಜ್ಮೆಂಟಾ, ಕಂಟೆಂಟ್ ಕ್ರಿಯೇಷನ್ನ? ಸೊ ನಾನಿಲ್ಲಿ ಮೂರೂ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ದೆನ್ ಕಂಟಿನ್ಯೂ. ಇಲ್ಲಿ ನೀವು ನೋಡ್ಬೋದು ಫ್ರೀ ಟ್ರಯಲ್. ಸ್ಕಿಪ್ ಟ್ರಯಲ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಈಗ, ಅಂತಂದರೆ ಡೆಬಿಟ್ ಕಾರ್ಡ್ ಕೇಳುತ್ತೆ. ಸೊ ಹಾಗಾಗಿ ನೀವು ಸ್ಕಿಪ್ ಟ್ರಯಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ದ ಸೇಮ್ ಆಪ್ಷನ್ ಬರುತ್ತೆ. ಊಬರ್ ಸಜೆಸ್ಟಲ್ಲಿ ಏನೇನು ಆಪ್ಷನ್ಸ್ ಇತ್ತು ಅದೇ ರೀತಿ ಸೆಮ್ರಶಲ್ಲೂ ಕೂಡ ಇದೆ, ಬಟ್ ಇದು ಸ್ವಲ್ಪ ಅಕ್ಯುರೇಟ್ ಆಗಿರುತ್ತೆ. ಓಕೆ, ಸೊ ನಾನಿಲ್ಲಿ ಕೀವರ್ಡನ್ನು ಎಂಟರ್ ಮಾಡಿದ್ದೀನಿ ಆ್ಯಂಡ್ ದೆನ್ ಕಂಟ್ರಿಯನ್ನು ಚೂಸ್ ಮಾಡ್ಕೋತೀನಿ, ಇಂಡಿಯಾ. ರೈಟ್, ಲೊಕೇಶನ್ ಯು ಕ್ಯಾನ್ ಸೆಲೆಕ್ಟ್ ಕರ್ನಾಟಕ. ರೈಟ್, ಸ್ಟೇಟ್ ವೈಸ್. ಎಲ್ಸ್ ಬೇಡ ಅಂತಂದರೆ ಈಸ್ ಆ್ಯಸ್ ಪರ್ ನಾವು ತೊಗೊಳ್ತಿಲ್ಲ. ಇದು ಮೈಟ್ ಬಿ ಪ್ರೋ ವರ್ಷನಲ್ಲಿ ಈ ಆಪ್ಷನ್ ಇರ್ಬೋದು. ಸೊ ಇಲ್ಲಿ ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ದೆನ್ ಸರ್ಚ್. ಇಲ್ಲಿ ನೀವು ನೋಡ್ಬೋದು ವಾಲ್ಯೂಮ್ 3.6K. ಗ್ಲೋಬಲ್ ವಾಲ್ಯೂಮ್ ಎಷ್ಟಿದೆ ಅಂತಂದರೆ ಇಂಡಿಯಾದಲ್ಲಿ ಎಷ್ಟು ಒಂದು ವಾಲ್ಯೂಮ್ ಇದೆ ಅಂತಂದರೆ ಇಂಡಿಯಾದಲ್ಲಿ ಎಷ್ಟು ಜನ ಸರ್ಚ್ ಮಾಡ್ತಾವ್ರೆ. ಆಸ್ಟ್ರೇಲಿಯಾ, ದೆನ್ ಯುನೈಟೆಡ್ ಅರಬ್. ಸೊ ಇಲ್ಲಿ ಆಪ್ಷನ್ ಇರುತ್ತೆ. ಓಕೆ, ಸೊ ಇಂಟೆಂಟ್ ಯಾವ ರೀತಿ ಇದೆ? ಕಮರ್ಷಿಯಲ್ ಕೀವರ್ಡ್ ಇದು. ಓಕೆ, ಆ್ಯಂಡ್ ದೆನ್ ಇಲ್ಲಿ ನೀವು ನೋಡ್ಬೋದು ಕೀವರ್ಡ್ಸ್ಗಳ ರೆಕಮೆಂಡೇಶನನ್ನು ಕೊಟ್ಟಿದೆ. ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಕಪಲ್ಸ್, ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಕಪಲ್ಸ್ ಡೇ ಔಟಿಂಗ್, 1 day ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಕಪಲ್ಸ್. ರೈಟ್, ಇವೆಲ್ಲವೂ ಏನು ಕೀವರ್ಡ್ಸ್ಗಳು. ವಾಲ್ಯೂಮ್ ಎಷ್ಟಿದೆ ಸಿ, ಕೀವರ್ಡ್ ಡೆನ್ಸಿಟಿ ಎಷ್ಟಿದೆ ಸಿ, ಇಲ್ಲಿ ಗ್ರೀನಲ್ಲಿದೆ. ಸೊ ಕೀವರ್ಡ್ ಡೆನ್ಸಿಟಿ ಅಂತ ಅಂದರೆ ಈ ಪರ್ಟಿಕ್ಯುಲರ್ ಕೀವರ್ಡ್ಸ್ಗಳಿಗೆ ನೀವು SEO ಮಾಡಿದ್ರೆ ನಿಮ್ಮ ಸೈಟ್ ಫಸ್ಟ್ ಪ್ಲೇಸಲ್ಲಿ ಬರೋ ಅಂತ ನಿಮ್ಮ ಸೈಟ್ SEO ರಿಸಲ್ಟಲ್ಲಿ ಬರೋ ಚಾನ್ಸಸ್ ಎಷ್ಟು % ಇದೆ ಅಂತಂದರೆ ಎಷ್ಟು ಈಸಿ ಆಗುತ್ತೆ ಅಂತಂದರೆ ಗ್ರೀನಲ್ಲಿ ಇದ್ದರೆ ಇವೆಲ್ಲ ಈಸಿ ಟು ರ್ಯಾಂಕ್ ಅನ್ನೋ ಒಂದು ಆಪ್ಷನ್. ಓಕೆ, ಅದೇ ಆರೆಂಜಲ್ಲಿ ಇತ್ತು ಅಂತ ಅಂದ್ಕೊಳ್ಳಿ, ಸಮ್ ಹೌ ಸ್ವಲ್ಪ ಡಿಫಿಕಲ್ಟ್. ಇಫ್ ಇನ್ ಕೇಸ್ ರೆಡ್ಡಲ್ಲಿ ಇತ್ತು ಅಂತ ಅಂದ್ಕೊಳ್ಳಿ, ಆ ಥರ ಕೀವರ್ಡ್ಸ್ಗಳನ್ನು ತೊಗೊಳ್ಳೇಬಾರ್ದು. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು SCRP ಅನಾಲಿಸಿಸ್. ಇಲ್ಲಿ ನೀವು ನೋಡ್ಬೋದು ಮೇಕ್ ಮೈ ಟ್ರಿಪ್ ಈ ಪರ್ಟಿಕ್ಯುಲರ್ ಕೀವರ್ಡ್ಸ್ಗಳಿಗೆ ಯಾವ್ದು ರ್ಯಾಂಕ್ ಆಗ್ತಿದೆ. ಮೇಕ್ ಮೈ ಟ್ರಿಪ್ ಆಗ್ತಿದೆ, ಟ್ರಿಪ್ ಅಡ್ವೈಸರ್ ಆಗ್ತಿದೆ, agoda.com ಆಗ್ತಿದೆ, GoIbibo ಆಗ್ತಿದೆ, ಇನ್ಸ್ಟಾಗ್ರಾಮ್ ಆಗ್ತಿದೆ. ಓಕೆ, ಇವೆಲ್ಲ URL ಏನು ಈ ಪರ್ಟಿಕ್ಯುಲರ್ ಕೀವರ್ಡ್ಸ್ಗಳಿಗೆ ಅವರು SCRPಲಿ ರ್ಯಾಂಕ್ ಆಗ್ತಿದ್ದಾರೆ ಅಂತ. ಸೊ ಲೆಟ್ಸ್ ಚೆಕ್. ಓಕೆ, ಪ್ರಾಕ್ಟಿಕಲ್ ಆಗಿ ನೋಡೋಣ. ಕಪಲ್ಸ್ ಸಿ, ಇಲ್ಲಿ ಮೇಕ್ ಮೈ ಟ್ರಿಪ್ ಬರ್ತಿದೆ. ಸಿ 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 ಅಂತಂದರೆ ಅಕ್ಯುರೇಟಾಗಿ ಏನು ಮಾಡ್ತಿದೆ, ಸೆಮ್ರಶ್ ಅನ್ನೋದು ಕೊಟ್ಬಿಡ್ತು ಅಂತಂದರೆ ಇಲ್ಲೇ ನಿಮಗೆ ನಿಮ್ಮ ಕಾಂಪಿಟೇಟರ್ ಯಾರು ಅನ್ನೋದು ಗೊತ್ತಾಗೋಯ್ತು. ಅಂತಂದರೆ ಈ ಪರ್ಟಿಕ್ಯುಲರ್ ಕೀವರ್ಡ್ಗೆ ಇಷ್ಟು ದೊಡ್ಡ ಮಾಸ್ಟರ್ಸ್ ಏನು ಹೇಳ್ತಾರೆ ಅವು ಎಲ್ಲಾದರೂ ಕೂಡ ರ್ಯಾಂಕ್ ಆಗ್ತಿದ್ದಾವೆ. ಮೇಕ್ ಮೈ ಟ್ರಿಪ್ ಏನು ಕಡಿಮೆ ಕಂಪ್ನಿನ? ಅದು ನೋ, ಇಟ್ಸ್ ಎ ಬಿಗ್ ಕಂಪ್ನಿ. ರೈಟ್, ಅಗೋಡಾ ಆಗಿರ್ಬೋದು. ರೈಟ್, ಸೊ ನೀವು ಈ ಕೀವರ್ಡ್ಸ್ಗಳನ್ನು ತೊಗೊಳ್ತೀರಾ ಅಂದರೆ ಇವ್ರು ಎಲ್ಲರ ಹತ್ರನೂ ಕಾಂಪಿಟೇಷನ್ ಇಳಿಬೇಕು. ಮೇಡಮ್ ಇಷ್ಟು ದೊಡ್ಡ ಕಂಪ್ನೀಸ್ಗಳು ಎಲ್ಲ ನಾವು ಹೆಂಗೆ ಮೇಡಮ್ ಅಂತ ಅನ್ನಿಸ್ಬೋದು, ಬಟ್ ಗೂಗಲ್ಗೆ ಅದು ಯಾವುದೂ ಮ್ಯಾಟ್ರಲ್ಲ. ಇಫ್ ಇನ್ ಕೇಸ್ ಮೇಕ್ ಮೈ ಟ್ರಿಪ್ಗಿನ್ನ ನಿಮ್ಮದೇ ಕಂಟೆಂಟ್ ಚೆನ್ನಾಗಿದ್ರೆ ನಿನ್ನನ್ನೇ ರ್ಯಾಂಕ್ ಮಾಡುತ್ತೆ.
ಸೊ ಗೂಗಲ್ ಏನು ಪಾರ್ಶಿಯಾಲಿಟಿ ಮಾಡೋದಿಲ್ಲ. ಫೇರ್ ಅಂದರೆ ಫೇರ್, ನಾನು ಜೆನ್ಯೂನೇ ಮಗ ಅನ್ನೋ ಥರ. ನೀನು ಯಾರಾದರೂ ಆಗಿರು, ನಾನು ಜೆನ್ಯೂನ್ ಆಗೇ ಇರ್ತೇನೆ. ನನಗೆ ನಿನಗಿಂತ ಇವ್ರು ಬರೆದಿರೋ ಕಂಟೆಂಟ್ ಇಷ್ಟ ಆಯಿತು, ಅದಕ್ಕೆ ನಾನು ರ್ಯಾಂಕ್ ಮಾಡ್ತೀನಿ, ನೀನು ಯಾವನ್ ನನ್ನನ್ನು ಕೇಳೋಕ್ಕೆ ಅನ್ನೋ ಥರ. ಓಕೆ, ಗೂಗಲ್ನ ಯಾರು ಕ್ವಶನ್ ಮಾಡ್ತಾರೆ? ಯಾರೂ ಕ್ವಶನ್ ಮಾಡೋದಿಲ್ಲ. ಸೊ ಏನು ಮಾಡಬೇಕು, ಗೂಗಲಿಗೆ ಇಷ್ಟ ಆಗೋ ರೀತಿ ಕಂಟೆಂಟನ್ನು ಬರೀಬೇಕು. ಓಕೆ, ಸೊ ಕ್ಲಿಯರ್ ಆಯ್ತಾ ಎಲ್ರಿಗೂ? ಬೇಗ ಮೆನ್ಷನ್ ಮಾಡಿ, ಬೇಗ ಬೇಗ. ಕ್ಲಿಯರ್? Is it clear? Yeah. ಚಲ್. ಸೊ ನಾವು ಇವಾಗ ಕೀವರ್ಡ್ಸ್ ಗೊತ್ತಾಯಿತು. ಓಕೆ, ಆ್ಯಂಡ್ ಕೀವರ್ಡ್ಸ್ಗಳನ್ನು ಹೆಂಗೆ ತೊಗೋಬೇಕು ಅನ್ನೋದು ಗೊತ್ತಾಯಿತು. ಓಕೆ, ಸೊ ಇವಾಗ ನಾನು ಕಂಟೆಂಟ್ ಬರೀಬೇಕು, SEO ಕಂಟೆಂಟ್ ಬರೆದ್ಬಿಡಬೇಕು. ಬಟ್ there are certain restrictions that Google have. ಸೊ ಕೆಲವು ರಿಸ್ಟ್ರಿಕ್ಷನ್ಸ್ಗಳನ್ನು ಗೂಗಲ್ ಯೂಸರ್ಗೆ ಅಥವಾ ಅಡ್ವರ್ಟೈಸರ್ಸ್ ಏನಿರ್ತಾರೆ ಅಥವಾ SEO ಎಕ್ಸಿಕ್ಯೂಟಿವ್ಸ್ ಏನಿರ್ತಾರೆ ಎಲ್ಲರಿಗೂ ಕೂಡ ಕೆಲವು ರೆಸ್ಟ್ರಿಕ್ಷನ್ಸ್ಗಳನ್ನು ಹಾಕುತ್ತೆ, ಅಂತಂದರೆ ಗೈಡ್ಲೈನ್ಸ್ಗಳನ್ನು ಹಾಕುತ್ತೆ. ಈ ಗೈಡ್ಲೈನ್ಸ್ಗಳನ್ನು ಏನಾದರೂ ನೀವು ಮಿಸ್ ಮಾಡಿದೆ ಅಂತ ಅಂದ್ಕೊಳ್ಳಿ, ನಿಮ್ಮ ಸೈಟ್ ರ್ಯಾಂಕ್ ಆಗಲ್ಲ. ಸೊ ಗೂಗಲ್ ಹಾಕೋ ರೂಲ್ಸ್ ಅಂಡರಲ್ಲೇ ನಾವು ನಮ್ಮ ಸೈಟನ್ನು ಆಪ್ಟಿಮೈಸ್ ಮಾಡಬೇಕು, ನಮ್ಮ ಒಂದು ಕಂಟೆಂಟನ್ನು ಬರಿಬೇಕು. ಸೊ ಹಾಗಿದ್ರೆ ಅವೆಲ್ಲ ರಿಸ್ಟ್ರಿಕ್ಷನ್ಸ್ಗಳು ಏನು? ಸೊ ಎರಡು ರೀತಿ ಇರುತ್ತೆ. ಒಂದು ಬ್ಲ್ಯಾಕ್ ಹ್ಯಾಟ್ ಟೆಕ್ನಿಕ್ಸ್, ಓಕೆ, ಇನ್ನೊಂದು ವೈಟ್ ಹ್ಯಾಟ್ ಟೆಕ್ನಿಕ್ಸ್. ಬ್ಲ್ಯಾಕ್ ಹ್ಯಾಟ್ ಟೆಕ್ನಿಕ್ಸ್ ಅಂದರೆ ಏನು? ಸೊ ಅಗೇನ್ ಸರ್ಚ್ ಇಂಜಿನ್ ನಮಗೆ ಸರ್ಟೈನ್ ಆದಂಥ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕುತ್ತೆ. ಆ ರಿಸ್ಟ್ರಿಕ್ಷನ್ಸ್ಗಳನ್ನು ನಾವು ಮೀರಬಾರ್ದು. ಓಕೆ, ಸೊ ಮೀರಿದ್ರೆ ಏನಾಗುತ್ತೆ ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಲೆಟ್ ಮೀ ಎಕ್ಸ್ಪ್ಲೈನ್ ದಿಸ್ ವೇ. ಓಕೆ, ಇದು ಗೂಗಲ್ ಆ್ಯಂಡ್ ಇದು ಯೂಸರ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಗೂಗಲ್ ಅಥವಾ ಸರ್ಚ್ ಇಂಜಿನ್, ಗೂಗಲ್ ಆ್ಯಂಡ್ ಇದೇನು ಯೂಸರ್. ಓಕೆ, ಸೊ ನಮ್ಮ ವೆಬ್ಸೈಟ್ ಯಾವಾಗ ರ್ಯಾಂಕ್ ಆಗುತ್ತೆ? ಗೂಗಲ್ ನಮ್ಮ ಸೈಟನ್ನು ಮೆಚ್ಕೊಂಡಾಗ. ಓಕೆ, ಆವಾಗ ಮಾತ್ರ ನಮ್ಮ ಸೈಟ್ ಏನಾಗುತ್ತೆ, ಗೂಗಲಲ್ಲಿ ರ್ಯಾಂಕ್ ಆಗುತ್ತೆ. ಓಕೆ, ಬಟ್ ಗೂಗಲ್ಗೆ ನಾವು ಯಾರನ್ನ ಮೆಚ್ಚಿಸ್ಬೇಕು? ಯೂಸರ್ನ ಮೆಚ್ಚಿಸ್ಬೇಕು. ಸೊ ಬೇಸಿಕಲಿ ಒಂದು ಪರ್ಫೆಕ್ಟ್ ಟ್ರಯಾಂಗಲ್ ಲವ್ ಸ್ಟೋರಿ. ನಾನು ಯಾರನ್ನೋ ಇಷ್ಟಪಡ್ತೀನಿ, ಬಟ್ ಅವ್ರು ಇನ್ಯಾರನ್ನೋ ಇಷ್ಟಪಡ್ತಾರೆ. ಅರ್ಥ ಆಯ್ತಾ? ಸೊ ಅದೇ ದ ಪರ್ಫೆಕ್ಟ್ SEO ಎಕ್ಸಿಕ್ಯೂಟಿವ್ಗಳಿಗೆ ಇರುವಂಥ ಪರ್ಫೆಕ್ಟ್ ಲವ್ ಸ್ಟೋರಿ ಇದು, ಟ್ರಯಾಂಗಲ್ ಲವ್ ಸ್ಟೋರಿ. ನಾನು ಗೂಗಲ್ನ ಇಂಪ್ರೆಸ್ ಮಾಡಬೇಕಂತ ನಾನಿದ್ರೆ ಗೂಗಲ್ ಯೂಸರ್ ಇಂಪ್ರೆಸ್ ಆಗಬೇಕು ಅನ್ನೋದಿರುತ್ತೆ ಗೂಗಲ್. ಓಕೆ, ಸೊ ಗೂಗಲ್ ಕ್ಲಿಯರ್ ಆಗಿ ರಿಜೆಕ್ಟ್ ಮಾಡುತ್ತೆ, ನೋಡಪ್ಪ ನೀನು ನನ್ನನ್ನು ಇಂಪ್ರೆಸ್ ಮಾಡೋ ನೆಸೆಸಿಟಿನೇ ಇಲ್ಲ, ನಾನು ಇಂಪ್ರೆಸ್ ಆಗಲ್ಲ, ನನಗೆ ಇನ್ಯಾರೋ ಇಂಪ್ರೆಸ್ ಆಗಬೇಕು, ಅವ್ರು ಇಂಪ್ರೆಸ್ ಆದರು ಅನ್ಕೋ, ನಾನು ನಿನಗೆ ಚಾನ್ಸ್ ಕೊಡ್ತೀನಿ. ಅವ್ರು ಇಂಪ್ರೆಸ್ ಆಗಲಿಲ್ಲ ಅನ್ಕೋ, ನಾನು ಯಾಕೆ ನಿನಗೆ ಚಾನ್ಸ್ ಕೊಡಲಿ? ಓಕೆ, ನಾನು ಗೂಗಲಿಂದ ಬಿದ್ದಿರ್ತೀನಿ, ಗೂಗಲ್ ಯೂಸರಿಂದ ಬಿದ್ದಿರ್ತಾರೆ. ಸಿಂಪಲ್. ಓಕೆ, ಸೊ ಸಿಂಪಲಾಗಿ ಹೇಳ್ಬೇಕಂತಂದರೆ ಗೂಗಲ್ ನನ್ನ ಜೊತೆ ಫ್ಲರ್ಟ್ ಮಾಡಬೇಡ ಅಂತ ಹೇಳುತ್ತೆ. ಓಕೆ, ಸೊ ಏನೆಲ್ಲ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕುತ್ತೆ? ದ ಫಸ್ಟ್ ಒನ್, ಡೂಪ್ಲಿಕೇಟ್ ಕಂಟೆಂಟ್ or else copy content. ಓಕೆ, ಸೊ ನನಗೀಗ ಕಂಟೆಂಟ್ ಬರೆಯೋಕ್ಕೆ ಬರೋದಿಲ್ಲ, ಐ ಡೋಂಟ್ ನೋ ಹೌ ಟು ರೈಟ್ ಕಂಟೆಂಟ್. ನಾನು ಅದಕ್ಕೆ ಏನು ಮಾಡ್ತೀನಿ, ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಅನ್ನೋ ಕೀವರ್ಡ್ಸ್ಗೆ ನಾನು ಕಂಟೆಂಟ್ ಬರೀಬೇಕು.
ಬಟ್ ಐ ಡೋಂಟ್ ನೋ ಹೌ ಟು ರೈಟ್ ಕಂಟೆಂಟ್. ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ, ಯಾವುದೋ ಬೇರೆ ವೆಬ್ಸೈಟಿಗೆ ಹೋಗ್ತೀನಿ, ಮೇಕ್ ಮೈ ಟ್ರಿಪ್ಪು ಅಥವಾ ಗೋ ಐ ಬಿಬುನೋ ಯಾವುದೋ ಒಂದು ಸೈಟಿಗೆ ಹೋಗ್ತೀನಿ. ನಾನೇನು ಮಾಡ್ತೀನಿ, ಅಲ್ಲಿರೋ ಎಲ್ಲ ಕಂಟೆಂಟನ್ನು ಕಾಪಿ ಮಾಡಿಬಿಟ್ಟು ಆ್ಯಸ್ ಇಟ್ ಈಸ್ ನನ್ನ ಸೈಟಲ್ಲಿ ಇಳಿಸ್ತೀನಿ. ಅದೇನಾಗುತ್ತೆ, ಡೂಪ್ಲಿಕೇಟ್ ಕಂಟೆಂಟ್ ಅಥವಾ ಕಾಪಿ ಕಂಟೆಂಟ್. ನಾನು ಎಲ್ಲೋ ಬೇರೆ ಕಡೆಯಿಂದ ನನ್ನ ಕಂಟೆಂಟನ್ನು ತೊಗೊಂಬಂದಿದ್ದೀನಿ, ಅದು ಯಾವುದೋ ನನ್ನ ಒರಿಜಿನಲ್ ಕಂಟೆಂಟ್ ಅಲ್ಲ. ಸೊ ಇಲ್ಲೇನಾಗುತ್ತೆ, ಯೂಸರಿಗೆ ಗೊತ್ತಿರೋದಿಲ್ಲ. ಓಕೆ, ಯೂಸರಿಗೆ ಗೊತ್ತಿರೋದಿಲ್ಲ ಇದು ಕಾಪಿ ಕಂಟೆಂಟಾ ಒರಿಜಿನಲ್ ಕಂಟೆಂಟಾ ಅಂತ, ರೈಟ್? ಸೊ ಬಟ್ ಗೂಗಲಿಗೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಯೂಸರ್ ಇಂಪ್ರೆಸ್ ಆದರೂ ಗೂಗಲ್ ಇಂಪ್ರೆಸ್ ಆಗಲ್ಲ. ಓಕೆ, ಗೂಗಲ್ ಯಾವಾಗ ಇಂಪ್ರೆಸ್ ಆಗೋದಿಲ್ವೋ, ನಮ್ಮ ಸೈಟ್ ಯಾವಾಗಲೂ ಸರ್ಚ್ ರ್ಯಾಂಕಲ್ಲಿ ಬರೋದಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ಯಾವತ್ತೇ ಆಗಲಿ ಡೂಪ್ಲಿಕೇಟ್ ಕಂಟೆಂಟ್ ಅಥವಾ ಕಾಪಿ ಕಂಟೆಂಟನ್ನು ನಾವು ಮಾಡಬಾರ್ದು. ನೀವೇನು ಕಂಟೆಂಟ್ ಬರೀತೀರೋ ಅದೆಲ್ಲ ನಿಮ್ಮ ಒರಿಜಿನಲ್ ಕಂಟೆಂಟೇ ಆಗಿರಬೇಕು. ಓಕೆ, ಸೊ ಒರಿಜಿನಲ್ ಕಂಟೆಂಟ್ ಅಂದರೆ ನನಗೆ ಬರೆಯೋಕ್ಕೆ ಬರೋಲ್ಲ ಮ್ಯಾಮ್, ನನ್ನ ತಲೆಯಲ್ಲಿ ಇತ್ತಿದ್ದು ಐಡಿಯಾ ಡೂಪ್ಲಿಕೇಟ್ ಕಂಟೆಂಟ್ ಅಥವಾ ಕಾಪಿ ಕಂಟೆಂಟ್ ಮಾಡ್ಕೊಂಡು ಹೆಂಗೋ ಪಾಸ್ ಆಗಿಬಿಡೋಣ ಅಂತ. ಬಟ್ ಇಲ್ವಲ್ಲ, ನನಗೆ ಬರೋಕ್ಕೆ ಬರೋಲ್ಲ, ನೀವು ಅದನ್ನು ಮಾಡಬೇಡ್ರಿ ಅಂತಿದ್ದೀರಾ. ಇಟ್ಸ್ ಓಕೆ, ಕಂಟೆಂಟನ್ನು ಹೆಂಗೆ ಬರಿಬೇಕು ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಬಟ್ ಆ್ಯಸ್ ಫರ್ ನಾವು ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಬೇಕು. ಓಕೆ, ಫಸ್ಟ್ ಒನ್ ಈಸ್ ಡೂಪ್ಲಿಕೇಟ್ ಕಂಟೆಂಟ್ ಅಥವಾ ಕಾಪಿ ಕಂಟೆಂಟ್. ದ ನೆಕ್ಸ್ಟ್ ಒನ್ ಈಸ್ ಕೀವರ್ಡ್ ಸ್ಟಫಿಂಗ್. ಕೀವರ್ಡ್ ಸ್ಟಫಿಂಗ್. ಸೊ ನೆನ್ಪಿಟ್ಕೊಳ್ಳಿ, ನಮ್ಮ ಒಂದು ವೆಬ್ಸೈಟ್ ರ್ಯಾಂಕ್ ಆಗಬೇಕಂತಂದರೆ ಕೀವರ್ಡ್ಸ್ಗಳು ಇಂಪಾರ್ಟೆಂಟ್. ಬಿಕಾಸ್ ಯೂಸರ್ ಯಾವ ಕೀವರ್ಡ್ ಸರ್ಚ್ ಮಾಡ್ತಾರೋ ಆ ಕೀವರ್ಡ್ಸ್ಗಳಿಗೆ ನಮ್ಮ ಒಂದು ಸೈಟ್ ಏನಾಗಬೇಕು, ರ್ಯಾಂಕ್ ಆಗಬೇಕು. ಓಕೆ, ಬಟ್ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಕೀವರ್ಡ್ಸ್ ಬೇಸ್ ಮೇಲೆ ನಾವೇನು ಮಾಡಬೇಕು, ಕಂಟೆಂಟನ್ನು ಬರಿಬೇಕು. ಸಿ ಲೆಟ್ ಮಿ ಟೇಕ್, ನಾನು ವಿರಾಟ್ ಕೊಹ್ಲಿ ಬಗ್ಗೆ ಕಂಟೆಂಟ್ ಬರಿತಿರ್ತೀನಿ. ಓಕೆ, ಸೊ ನಾನೇನು ಮಾಡ್ತೀನಿ, ನನ್ನ ಇಡೀ ಕಂಟೆಂಟಲ್ಲಿ ಓಕೆ ವಿರಾಟ್ ಕೊಹ್ಲಿ, ರೈಟ್, ವಿರಾಟ್, ಓಕೆ, ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂತ ಏನು ಮಾಡ್ತೀನಿ, ಫುಲ್ ಬರ್ದಾಕ್ಬಿಟ್ಟಿರ್ತೀನಿ. ಓಕೆ, ಸೊ ಗೂಗಲ್ ಯಾವಾಗ ನನ್ನ ವೆಬ್ಸೈಟಿಗೆ ಬರುತ್ತೋ ಗೂಗಲ್ ಇಂಪ್ರೆಸ್ ಆಗುತ್ತೆ ಡೆಫಿನೆಟ್ಲಿ. ಬಿಕಾಸ್ ಗೂಗಲಿಗೆ ಬೇಕಿರೋದೇನು, ಕೀವರ್ಡ್ಸ್ಗಳು ಬೇಕೇ ಬೇಕು. ಸೊ ಯಾವಾಗ ನಿಮ್ಮ ಸೈಟಲ್ಲಿ ಫುಲ್ ಕೀವರ್ಡ್ಸ್ ಇರುತ್ತೋ ಗೂಗಲ್ ಫುಲ್ ಹ್ಯಾಪಿ. ಬಟ್ ಯೂಸರ್ ಬಂದು ನಿಮ್ಮ ಸೈಟ್ ಓಪನ್ ಮಾಡಿದಾಗ ಅಲ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅನ್ನೋದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಅಫ್ಕೋರ್ಸ್ ಏನಾಗ್ತಾರೆ, ಯೂಸರ್ ಡಿಸಪಾಯಿಂಟ್ ಆಗ್ತಾರೆ. ಯೂಸರ್ ಡಿಸಪಾಯಿಂಟ್ ಆದಾಗ ಅಫ್ಕೋರ್ಸ್ ಗೂಗಲ್ ಕೂಡ ಡಿಸಪಾಯಿಂಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಸೈಟ್ ರ್ಯಾಂಕ್ ಆಗಿರೋದು ಕೂಡ ಹೊರಟೋಗುತ್ತೆ. ಸೊ ಇದನ್ನೇ ನಾವೇನಂತೀವಿ, ಕೀವರ್ಡ್ ಸ್ಟಫಿಂಗ್. ಕೀವರ್ಡ್ ಸ್ಟಫಿಂಗ್ ಅಂದರೆ ಏನು, ನಮ್ಮ ಕಂಟೆಂಟಲ್ಲಿ ಬರೀ ಕೀವರ್ಡ್ಸ್ಗಳನ್ನು ಆ್ಯಡ್ ಮಾಡೋ ಪ್ರೋಸೆಸ್ ಏನಿರುತ್ತೆ ಅದನ್ನು ನಾವು ಕೀವರ್ಡ್ ಸ್ಟಫಿಂಗ್ ಅಂತ ಕರಿತೀವಿ. ಓಕೆ, ಸೊ ಡೂಪ್ಲಿಕೇಟ್ ಕಂಟೆಂಟ್ ಮಾಡೋ ಹಾಗಿಲ್ಲ, ಕೀವರ್ಡ್ ಸ್ಟಫಿಂಗನ್ನು ನಾವು ಮಾಡೋ ಹಾಗಿಲ್ಲ. ಓಕೆ, ಸೊ ದ ನೆಕ್ಸ್ಟ್ ಒನ್ ಇನ್ಯಾವುದಿದೆ ರೆಸ್ಟ್ರಿಕ್ಷನ್ಸ್, ಡೋರ್ ವೇ ಪೇಜಸ್ ಅಂತ ಕರಿತೇವೆ. ಸೊ ಡೋರ್ ವೇ ಪೇಜಸ್ ಅಂದರೆ ಏನು, ಸಿ ನಾನು ಒಂದು ಬ್ಲಾಗ್ ಪೋಸ್ಟನ್ನು ಬರೆದಿರ್ತೀನಿ, ಕಂಟೆಂಟ್ ಬರೆದಿರ್ತೀನಿ. ಓಕೆ, ಆ್ಯಂಡ್ ಇನ್ನೊಂದು ಕಂಟೆಂಟ್ ಕೂಡ ಬರೆದಿರ್ತೀನಿ. ಓಕೆ, ಬಟ್ ಗೂಗಲಿಗೆ ನಾನು ಏನು ಮಾಡ್ತೀನಿ, ಈ ಕಂಟೆಂಟಲ್ಲಿ ಏನಿರುತ್ತೆ ರೈಟ್, ಇಲ್ಲಿ ನಾನು ಏನು ಮಾಡಿರ್ತೀನಿ, ಕಂಪ್ಲೀಟ್ ಕೀವರ್ಡ್ ಸ್ಟಫಿಂಗ್ ಮಾಡಿಬಿಟ್ಟಿರ್ತೀನಿ, ಕೀವರ್ಡ್ಸ್ ಆ್ಯಡ್ ಮಾಡಿರ್ತೀನಿ ನಾನು. ಓಕೆ, ಸೊ ಗೂಗಲ್ ಇಲ್ಲಿಗೆ ಬರುತ್ತೆ. ಸೊ ಕೀವರ್ಡ್ಸ್ ಇರೋದ್ರಿಂದ ಗೂಗಲ್ ಫುಲ್ ಹ್ಯಾಪಿ. ಬಟ್ ಯೂಸರ್ ಬಂದಾಗ ಏನಾಗುತ್ತೆ, ಕೀವರ್ಡ್ಸ್ ಇರೋದ್ರಿಂದ ಏನಾಗುತ್ತೆ, ಅಫ್ಕೋರ್ಸ್ ಯೂಸರ್ಸ್ ಡಿಸಪಾಯಿಂಟ್ ಆಗ್ತಾನೆ. ಬಟ್ ನನಗದು ಬೇಡ. ಅವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಚಿಕ್ಕದಾಗಿ ಒಂದು
ಬಟನ್ ಕೊಟ್ಟಿರ್ತೀನಿ ನಾನು. ಓಕೆ, ಟು ರೀಡ್ ದ ಕಂಟೆಂಟ್ ಪ್ಲೀಸ್ ಕ್ಲಿಕ್ ಆನ್ ದಿಸ್ ಅಂತ ನಾನು ಕೊಟ್ಟಿರ್ತೇನೆ. ಸೊ ಅವರು ಕ್ಲಿಕ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಡಿಫ್ರೆಂಟ್ ಪೇಜ್ಗೆ ಬರ್ತಾರೆ. ಓಕೆ, ಸೊ ಇಲ್ಲಿ ನಾವು ಏನು ಮಾಡಿರ್ತೀವಿ, ಗೂಗಲಿಗೆ ಒಂದು ಪೇಜ್ ಕೊಟ್ಟಿರ್ತೀವಿ, ಬಟ್ ಯೂಸರ್ಗೆ ಇನ್ನೊಂದು ಪೇಜೇ ಓಪನ್ ಆಗುತ್ತೆ. ಅದೇನು, ಡೋರ್ವೇ ಪೇಜಸ್. ಸೊ ಇದನ್ನು ಕೂಡ ನೀವು ಮಾಡೋ ಹಾಗಿಲ್ಲ. ಓಕೆ, ಸೊ ಡೋರ್ವೇ ಪೇಜಸ್ ನಥಿಂಗ್ ಬಟ್, ಇದು ವಿರಾಟ್ ಕೊಹ್ಲಿ ಬಗ್ಗೆ ನಾವು ಕಂಟೆಂಟ್ ಬರೆದಿರ್ತೀವಿ, ಬಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜಿಗೆ ಹೋದರೆ ಇಲ್ಲಿ ಬೇರೆದೇ ಕಂಟೆಂಟ್ ಇರುತ್ತೆ. ಏನು ಬೇಕಾದರೂ ಕಂಟೆಂಟ್ ಆಗಿರ್ಬೋದು. ಓಕೆ, ಸೊ ಇವನ್ನ ನಾವೇನಂತ ಕರಿತೀವಿ, ಡೋರ್ವೇ ಪೇಜಸ್. ಸೊ ಇದನ್ನು ಕೂಡ ನಾವು ಮಾಡೋ ಹಾಗಿಲ್ಲ. ರೈಟ್, ಸೊ ದೆನ್ ಇನ್ಯಾವುದಿದೆ, ಇನ್ಯಾವ ಆಪ್ಷನನ್ನು ನಾವು ಮಾಡಬಾರ್ದು. ರೈಟ್, ಇನ್ನೊಂದು ಆಪ್ಷನ್ ಇದೆ, ಸ್ಪ್ಯಾಮಿ ಲಿಂಕ್ಸ್. ಏನಂತ ಕರಿತೀವಿ ನಾವು ಅದನ್ನು, ಸ್ಪ್ಯಾಮಿ ಲಿಂಕ್ಸ್ ಅಂತ. ಅಂದರೆ ಬೇರೆ ಯಾವುದೋ ನಮ್ಮ ಕಂಟೆಂಟಿಗೆ ಯಾವುದೋ ಸಮ್ ಅಡಲ್ಟ್ರೇಟೆಡ್ ಲಿಂಕ್ಸ್ಗಳನ್ನು ತೊಗೊಬರೋದು, ಅಥವಾ ತುಂಬ ಬೇಡದೇ ಇಲ್ದಿರೋ ಲಿಂಕ್ಸ್ಗಳನ್ನು ಕೊಡೋದು. ಸೊ ಇದೆಲ್ಲವುದು ಏನು, ಸ್ಪ್ಯಾಮಿ ಲಿಂಕ್ಸ್ ಅಂಡರಲ್ಲಿ ಬರುತ್ತೆ. ಓಕೆ, ಸೊ ಇದನ್ನು ಕೂಡ ನಾವು ಮಾಡಬಾರ್ದು. ರೈಟ್, ಸೊ ನಾವು ಸ್ಪ್ಯಾಮಿ ಲಿಂಕ್ಸ್ ಆಯಿತು, ಡೋರ್ವೇ ಪೇಜಸ್ ಆಯಿತು, ಕೀವರ್ಡ್ ಸ್ಟಫಿಂಗ್ ಆಯಿತು, ಆ್ಯಂಡ್ ದೆನ್ ಡೂಪ್ಲಿಕೇಟ್ ಕಂಟೆಂಟನ್ನು, ಕಾಪಿರೈಟ್ ಕಂಟೆಂಟನ್ನು ನಾವು ಬರೆಯೋ ಹಾಗಿಲ್ಲ. ರೈಟ್, ಸೊ ನಾವು ಇನ್ನೇನು ಮಾಡೋ ಹಾಗಿಲ್ಲ. ಓಕೆ, ಚೇಂಜಿಂಗ್ ಫಾಂಟ್ ಕಲರ್. ಚೇಂಜಿಂಗ್ ಫಾಂಟ್ ಕಲರ್, ಸಿ ಇಲ್ಲ ಎಲ್ರಿಗೂ ನನ್ನ ಟೆಕ್ಸ್ಟ್ ಕಾಣ್ತಿದೆ. ರೈಟ್, ಚೇಂಜಿಂಗ್ ಫಾಂಟ್ ಕಲರ್ ಅಥವಾ ಈ ವಿರಾಟ್ ಕೊಹ್ಲಿ, ಡೋರ್ವೇ ಪೇಜಸ್, ಈ ಎಲ್ಲವುದು ನಿಮಗೆ ವಿಸಿಬಲ್ ಆಗಿದೆ. ಯಾಕೆ ವಿಸಿಬಲ್ ಆಗಿದೆ, ನನ್ನ ಬ್ಯಾಕ್ಗ್ರೌಂಡ್ ಏನಿದೆ ಅಲ್ವಾ, ಅದ್ರ ಆಪೋಸಿಟ್ ಕಲರ್ಸ್ ಅಂತಂದರೆ ಕಾಂಟ್ರಾಸ್ಟ್ ಕಲರ್ಸ್ಗಳನ್ನು ನಾನು ಯೂಸ್ ಮಾಡಿದ್ದೀನಿ. ದಟ್ಸ್ ವೈ ನಿಮಗೆ ಕಾಣ್ತಿದೆ. ಬಟ್ ಅದೇ ಈ ಟೆಕ್ಸ್ಟನ್ನು ನಾನು ತೆಗೆದುಬಿಟ್ಟು ವೈಟೇ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ನಿಮಗೆ ಕಾಣ್ತಿದೆಯಾ ಇಲ್ಲಿ, ಬಟ್ ಟೆಕ್ಸ್ಟ್ ಇದೆ ಇಲ್ಲಿ, ಬಟ್ ಕಾಣ್ತಿದೆಯಾ ನಿಮಗೆ, ಇಲ್ಲ. ಯಾಕೆ, ಬ್ಯಾಕ್ಗ್ರೌಂಡ್ ಕಲರ್ ಏನಿದೆಯೋ ನನ್ನ ಟೆಕ್ಸ್ಟ್ ಕಲರ್ ಕೂಡ ಅದೇ ಇದೆ. ಸೊ ನಾನು ಏನು ಮಾಡ್ತೀನಿ, ಒಂದು ಬ್ಲಾಗ್ ಪೋಸ್ಟ್ ಬರಿತೀನಿ. ಓಕೆ, ಬ್ಲಾಗ್ ಪೋಸ್ಟ್ ಬರೆದ್ಬಿಟ್ಟು ನಾನು ಫಸ್ಟ್ ಏನು ಮಾಡ್ತೀನಿ, ಕಂಟೆಂಟ್ ಬರಿತೀನಿ. ಇಲ್ಲಿ ಸಮ್ ಯಾವುದೋ ಒಂದು ಡಮ್ಮಿ ಕಂಟೆಂಟ್ ಬರಿತೀನಿ, ವಿರಾಟ್ ಕೊಹ್ಲಿ ದಿಸ್, ವಿರಾಟ್ ಕೊಹ್ಲಿ ದ್ಯಾಟ್ ಅಂತ. ಓಕೆ, ಬಟ್ ಇಲ್ಲಿ ನಾನು ಏನು ಮಾಡ್ತೀನಿ, ಅಗೇನ್ ಕೀವರ್ಡ್ ಸ್ಟಫಿಂಗ್ ಮಾಡ್ತೀನಿ. ಅಂತಂದರೆ ಕೀವರ್ಡ್ಸ್ಗಳು ವಿರಾಟ್ ಕೊಹ್ಲಿ ಅಂತ ನಾನು ಆ್ಯಡ್ ಮಾಡ್ತೀನಿ. ಸೊ ಇವಾಗ ಗೂಗಲ್ನ ಈ ಒಂದು ಪೇಜಿಗೆ ಬರುತ್ತೆ. ಓಕೆ, ಯೂಸರು ಕೂಡ ಈ ಪೇಜಿಗೆ ಬರ್ತಾನೆ. ಸೊ ಇಲ್ಲಿ ಕಂಟೆಂಟ್ ಏನು ಬರ್ದಿರ್ತೀನಿ, ರೈಟ್, ನಾನು ಈ ಕಂಟೆಂಟ್ಗೆ ನಾನು ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡಿರ್ತೀನಿ. ಫಾರ್ ಎಕ್ಸಾಂಪಲ್ ನನ್ನ ಪೇಜ್ ವೈಟ್ ಕಲರ್ ಇತ್ತು ಅಂತ ಅಂದ್ಕೊಳ್ಳಿ, ನಾನು ಬ್ಲ್ಯಾಕ್ ಕಲರು, ರೆಡ್ಡು, ಬ್ಲೂ ಇದರಲ್ಲಿ ನಾನು ಬರ್ದಿರ್ತೀನಿ. ಬಟ್ ಈ ಕೀವರ್ಡ್ ಅನ್ನೋದು ಏನಿರುತ್ತೆ ಅಲ್ವಾ, ಇದು ಈ ಬ್ಯಾಕ್ಗ್ರೌಂಡ್ ಕಲರ್ ಏನಿರುತ್ತೆ ಅದೇ ಕಲರ್ ಆಗಿ ಚೇಂಜ್ ಮಾಡಿಬಿಡ್ತೀನಿ. ಅಂತಂದರೆ ಬ್ಯಾಕ್ಗ್ರೌಂಡ್ ವೈಟ್ ಇದ್ದರೆ ಟೆಕ್ಸ್ಟ್ ಕೂಡ ವೈಟೇ ಮಾಡಿರ್ತೀನಿ. ಸೊ ಆಬ್ವಿಯಸ್ಲಿ ಯೂಸರ್ಗೆ ಇದು ಕಾಣಲ್ಲ. ಯೂಸರಿಗೆ ಕಾಣೋದೇನು, ನಾನು ಬರೆದಿರೋ ಕಂಟೆಂಟ್. ಸೊ ಕಂಟೆಂಟ್ ಇದ್ದಾಗ ಯೂಸರ್ ಹ್ಯಾಪಿ, ಸೊ ಕೀವರ್ಡ್ಸ್ ಇದ್ದಾಗ ಗೂಗಲ್ ಹ್ಯಾಪಿ, ಇಲ್ಲಿಬ್ರು ಹ್ಯಾಪಿ. ಬಟ್ ಇಲ್ಲಿ ನಾವು ಏನು ಮಾಡಿದ್ದೀವಿ, ಗೂಗಲಿಗೆ ಮೋಸ ಮಾಡಿದ್ದೀವಿ, ಚೀಟ್ ಮಾಡಿದ್ದೀವಿ. ಇಲ್ಲಿ ನಾನು ಕೀವರ್ಡ್ ಸ್ಟಫಿಂಗನ್ನು ಮಾಡಿದ್ದೀನಿ, ಬಟ್ ಯೂಸರಿಗೆ ಇದು ಕಾಣದೇ ಇರ್ಬೋದು, ಬಟ್ ಗೂಗಲ್ ಎಂಡ್ ಆಫ್ ದ ಡೇ ಒಂದು ಮಷೀನ್. ಸೊ ಡೆಫಿನೆಟ್ಲಿ ಅದಕ್ಕೆ ಗೊತ್ತಾಗುತ್ತೆ, ಓಕೆ ಇಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ಓಕೆ, ಸೊ ಈ ರೀತಿ ಮಾಡಿದಾಗ ಸಿಗಾಕೋತೀವಿ. ಸೊ ಗೂಗಲ್ ವಿಲ್ ಪನಿಷಸ್, ಡೆಫಿನೆಟ್ಲಿ ಪನಿಷ್ ಮಾಡುತ್ತೆ. ರೈಟ್, ನೆನ್ಪಿಟ್ಕೊಳ್ಳಿ, ಡೂಪ್ಲಿಕೇಟ್ ಕಂಟೆಂಟನ್ನು ಮಾಡೋ ಹಾಗಿಲ್ಲ, ಕೀವರ್ಡ್ ಸ್ಟಫಿಂಗನ್ನು ಮಾಡೋ ಹಾಗಿಲ್ಲ, ಡೋರ್ವೇ ಪೇಜಸ್ಗಳನ್ನು ನಾವು ಕ್ರಿಯೇಟ್ ಮಾಡೋ ಹಾಗಿಲ್ಲ, ಸ್ಪ್ಯಾಮಿ ಲಿಂಕ್ಸ್ಗಳಂತೂ ನಾವು ಮಾಡೋ ಹಾಗೆ ಇಲ್ಲ. ಓಕೆ, ಸೊ ಇಷ್ಟು ಮೆಥಡ್ಸ್ಗಳಿದಾವೆ. ಇದನ್ನು ಬಿಟ್ಟು ಇನ್ಯಾವ ಮೆಥಡ್ಸ್ಗಳಿರ್ಬೋದು. ಓಕೆ,
ಸೊ ಆಗಲೇ ಹೇಳಿದೆ ರೈಟ್, ಸ್ಪ್ಯಾಮಿ ಲಿಂಕ್ಸ್ ಅಂತ ಅಂದರೆ ಲಿಂಕ್ಸ್ಗಳನ್ನು, ಬೇಡದೇ ಇಲ್ದಿರೋ ಲಿಂಕ್ಸ್ಗಳನ್ನೆಲ್ಲ ನಾವು ಯೂಸ್ ಮಾಡೋ ಹಾಗಿಲ್ಲ. ಓಕೆ, ಆ್ಯಂಡ್ ದೆನ್ ಕಂಟೆಂಟಲ್ಲಿ ಮಿಸ್ಲೀಡ್ ಮಾಡೋ ಹಾಗಿಲ್ಲ ನಾವು. ಓಕೆ, ಫಾರ್ ಎಕ್ಸಾಂಪಲ್ ನೀವು ಕೀವರ್ಡ್ಸ್ಗಳನ್ನು ಏನು ಮಾಡಿರ್ತೀರಾ, ಬರ್ದಿರ್ತೀರ ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಅಂತ, ಬಟ್ ನಿಮ್ಮ ಕಂಟೆಂಟ್ ಅದು ರಿಲೇಟೆಡೇ ಇರೋದಿಲ್ಲ. ಅಫ್ಕೋರ್ಸ್ ಗೂಗಲ್ ಏನಾಗುತ್ತೆ, ಇಂಪ್ರೆಸ್ ಆಗೋದಿಲ್ಲ, ಯೂಸರ್ ಕೂಡ ಇಂಪ್ರೆಸ್ ಆಗೋದಿಲ್ಲ. ಸೊ ಇದು ಕೂಡ ಮಾಡೋ ಹಾಗಿಲ್ಲ. ಇನ್ನೊಂದು ಆಪ್ಷನ್ ಇದೆ, ಅದೇನಪ್ಪ ಅಂತಂದರೆ ಡೊಮೈನ್, ಸಾರಿ, ಕೀವರ್ಡ್ ನೇಮಲ್ಲೇ ನೀವು ಡೊಮೈನನ್ನು ಬೈ ಮಾಡೋ ಹಾಗಿಲ್ಲ. ಡೋಂಟ್ ಬೈ ಎ ಡೊಮೈನ್ in the keyword form. Okay, for example, best resorts in Bangalore ಅಂತಾನೆ ನಾನು ಡೊಮೈನನ್ನು ಪರ್ಚೇಸ್ ಮಾಡಿಬಿಡ್ತೀನಿ. ಅಂತಂದರೆ ನನ್ನ ವೆಬ್ಸೈಟ್ ನೇಮೇ ಅದು ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಅಥವಾ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್. ಇವಾಗ ರೇಷ್ಮಾ ಅವ್ರು ಬಂದು ಗೂಗಲಲ್ಲಿ ಬಂದು ಸರ್ಚ್ ಮಾಡ್ತಾರೆ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಅಂತ. ನನ್ನ ವೆಬ್ಸೈಟೇ ಆ ನೇಮಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ 100ಗೆ 200% ನನ್ನ ಸೈಟ್ ಗೂಗಲ್ ಫಸ್ಟ್ ರ್ಯಾಂಕಲ್ಲಿ ಬಂದೇ ಬರುತ್ತೆ, ಬಿಕಾಸ್ ನನ್ನ ವೆಬ್ಸೈಟ್ ನೇಮೇ ಅದು. ಸೊ ಗೊತ್ತೋ ಗೊತ್ತಿಲ್ಲದೇನೋ ರೇಷ್ಮಾ ಅವರು ಆ ಕೀವರ್ಡನ್ನು ಎಂಟರ್ ಮಾಡಿದ್ದಾರೆ ಅಂತಂದರೆ ನನ್ನ ಸೈಟನ್ನೇ ಎಂಟರ್ ಮಾಡಿದ್ದಾರೆ. ಸೊ ಅವಾಗ ಏನಾಗುತ್ತೆ, ನನ್ನ ಸೈಟ್ ಐದರ್ ಓಪನ್ ಆಗ್ಬೋದು ಅಥವಾ ಫಸ್ಟ್ ರಿಸಲ್ಟಲ್ಲಿ ಬರ್ಬೋದು. ಸೊ ಇದು ಕೂಡ ಗೂಗಲ್ ಒಪ್ಪಲ್ಲ. ಸೊ ಡೋಂಟ್ ಬೈ ಎ ಡೊಮೈನ್ ಇನ್ ದ ಫಾರ್ಮ್ ಆಫ್ ಕೀವರ್ಡ್. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್. ನೀವು ಇದನ್ನು ಯಾವುದನ್ನು ಕೂಡ SEOದಲ್ಲಿ ಮಾಡೋ ಹಾಗಿಲ್ಲ. ಮಾಡಿದ್ರೆ ಏನಾಗುತ್ತೆ, ಇಲ್ಲ ನಾನು ಮಾಡ್ತೀನಿ, ಒಂದ್ಸತಿ ನೀನು ಮಿಸ್ಟೇಕ್ ಮಾಡಿಬಿಟ್ಟಿದ್ಯಾ. ಓಕೆ, ಗೂಗಲ್ ಏನು ಮಾಡುತ್ತೆ, ನನಗೊಂದು ಚಾನ್ಸ್ ಕೊಡುತ್ತೆ, ಬಟ್ ನೀನು ಅಗೈನ್ ಅದೇ ಮಿಸ್ಟೇಕ್ ಮಾಡ್ತೀಯ ಅಂತಂದರೆ ಹೆಂಗೂ ರ್ಯಾಂಕ್ ಆಗಿದೆ, ಸೊ ಲೆಟ್ಸ್ ಡೂ ದಿಸ್ ಅಂತ ನೀವು ಅಗೈನ್ ಮಾಡ್ತೀರಾ. ಗೂಗಲ್ ಏನು ಮಾಡುತ್ತೆ, ಓಕೆ ನೀನು ಒಂದ್ಸತಿ ನನಗೆ ಹಾರ್ಟ್ ಬ್ರೇಕ್ ಮಾಡಿದ್ದೆ, ಬಟ್ ಸ್ಟಿಲ್ ನಾನು ನಿಮಗೆ ಚಾನ್ಸ್ ಕೊಟ್ಟಿದ್ದೆ, ಬಟ್ ಇವಾಗ ನೀನು ಮತ್ತೆ ಅದೇ ಮಿಸ್ಟೇಕ್ ಮಾಡ್ತಿದ್ಯಾ, ನನಗಿಷ್ಟ ಆಗ್ತಿಲ್ಲ. ಸೊ ಇವಾಗ ನಾನು ಏನು ಮಾಡ್ತೀನಿ, ಕೋಮಾ ಪೇಷಂಟ್ಸ್ಗಳು ಹೆಂಗಿರ್ತಾರೆ, ಜೀವ ಇರುತ್ತೆ ಆದರೆ ಜೀವ ಇರಲ್ಲ, ಬದುಕಿರ್ತಾರೆ ಆದರೆ ಬದುಕಿರಲ್ಲ, ಲೈಕ್ ಎ ಬ್ರೈನ್ ಡೆಡ್ ಪೀಪಲ್ ಥರ. ಅಂತಂದರೆ ನನ್ನ ಸೈಟ್ ಗೂಗಲಲ್ಲಿ ಇರುತ್ತೆ ಆದರೆ ಗೂಗಲಲ್ಲಿ ಕಾಣಿಸಲ್ಲ. ಗೂಗಲಲ್ಲಿ ಯಾವಾಗ ಕಾಣಿಸಲ್ವೋ ಯಾರು ಬಂದು ನಿಮ್ಮ ಸೈಟನ್ನು ಓಪನ್ ಮಾಡ್ತಾರೆ, ಐದರ್ ನೀವು ಲಿಂಕ್ ಸೆಂಡ್ ಮಾಡಿದರೆ ಅವರು ಓಪನ್ ಮಾಡ್ತಾರೆ, ಅವ್ರು ಬಿಟ್ಟರೆ ಗೂಗಲಲ್ಲಿ ನಿಮ್ಮ ಸೈಟ್ ಕಾಣಿಸಲ್ಲ. ಸೊ ನೀವು ಎಷ್ಟೇ ಚೆನ್ನಾಗಿ ಅವಾಗ SEO ಮಾಡಿದ್ರೂ ಕೂಡ ಇಟ್ಸ್ ಟೂ ಲೇಟ್. ನೀವೇನು ಮಾಡಬೇಕು, ಇನ್ನೊಂದು ಡೊಮೈನ್ ಮತ್ತು ಹೋಸ್ಟಿಂಗನ್ನು ತೊಗೊಂಡು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಆವಾಗ ಕ್ಲೀನಾಗಿ SEO ಮಾಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀವು ಈ ಎಲ್ಲ ಮಿಸ್ಟೇಕ್ಸ್ಗಳಿಂದ ಅವೇರ್ ಆಗಿರಬೇಕು. ಓಕೆ, ಸೊ ಇದೆಲ್ಲದು ಕೂಡ ಬ್ಲ್ಯಾಕ್ ಹ್ಯಾಟ್ ಟೆಕ್ನಿಕ್ಸ್. ಅಂದರೆ ವೈಟ್ ಹ್ಯಾಟ್ ಟೆಕ್ನಿಕ್ಸ್ ಅಂದರೆ ಏನು, ವೈಟ್ ಹ್ಯಾಟ್ ಟೆಕ್ನಿಕ್ಸ್ ನಥಿಂಗ್ ಬಟ್ ಬ್ಲ್ಯಾಕ್ ಹ್ಯಾಟ್ ಟೆಕ್ನಿಕ್ಸ್ಗಳನ್ನು ಮಾಡದೇ ಇಲ್ದಿರೋದೇ ವೈಟ್ ಹ್ಯಾಟ್ ಟೆಕ್ನಿಕ್ಸ್. ಸಿಂಪಲ್. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ಏನೇನು ಕಲ್ತ್ವಿ, ಕೀವರ್ಡ್ ರಿಸರ್ಚಿಂಗ್ ಟೂಲ್ಸ್ ಕಲ್ತ್ವಿ, ದೆನ್ ಬ್ಲ್ಯಾಕ್ ಹ್ಯಾಟ್ ಟೆಕ್ನಿಕ್ಸನ್ನು ಕಲ್ತ್ವಿ, ರೈಟ್. ಸೊ ನಾವ್ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ, ಓಕೆ, ಯು ಕ್ಯಾನ್ ಆಸ್ಕ್ ಮಿ ನಾವ್.